ನಮಸ್ಕಾರ. ಸಮೃದ್ಧಿ ಹೀಲಿಂಗ್ ಸೆಂಟರ್ ಅರ್ಪಿಸುವ ನಿತ್ಯ ಸಂಜೀವಿನಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಮ್ಮ ಆರೋಗ್ಯವಾಗಿರುವಂತ ದೇಹ ನಿಧಾನವಾಗಿ ನಾವು ಸೇವಿಸುವಂತ ಆಹಾರ ಇರಬಹುದು, ಬದುಕುವಂತ ಜೀವನ ಶೈಲಿ ಇರಬಹುದು, ಒತ್ತಡ ಇರಬಹುದು, ಎಲ್ಲದರಿಂದಾಗಿ ನಿಧಾನಕ್ಕೆ ಏನು ಸಮಸ್ಯೆಗಳು ಸುತ್ತಕೋತಾ ಬರುತ್ತೆ. ಆ ದೇಹಕ್ಕೆ ಕಾಯಿಲೆಗಳು ಶುರುವಾಗುತ್ತೆ. ಕೆಲವೊಂದು ಕಾಯಿಲೆಗಳು ಏನೇ ಚಿಕಿತ್ಸೆ ತಗೊಂಡ್ರು ಕೂಡ ರಿಪೋರ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಇರುತ್ತೆ, ಚಿಕಿತ್ಸೆ ಏನು ಪರೀಕ್ಷೆಯನ್ನ ಮಾಡಿಸಿದಾಗ್ಲೂ ಎಲ್ಲ ನಾರ್ಮಲ್ ಇರುತ್ತೆ. ಆದ್ರೆ ಏನ್ ಕಾಯಿಲೆ ಅನ್ನೋದನ್ನ ಡಾಕ್ಟರ್ ಕೂಡ ಅದನ್ನ ಬಗೆಹರಿಸೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಆ ಸಮಸ್ಯೆ ಜೊತೆಗೇನೆ ಜೀವನ ಸಾಗಿಸುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂತ ಕಾಯಿಲೆಗೆ ಏನಪ್ಪಾ ಪರಿಹಾರ ಅನ್ನೋದ್ರ ಬಗ್ಗೆ ಇವತ್ತು ಡ್ರಗ್ಲೆಸ್ ಯಾವುದೇ ಚಿಕಿತ್ಸೆ ಅಂದ್ರೆ ಔಷಧಿಗಳಿಲ್ಲದಂತಹ ಚಿಕಿತ್ಸೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತೀವಿ. ಮತ್ತೊಮ್ಮೆ ನಿತ್ಯ ಸಂಜೀವಿನಿಗೆ ಸ್ವಾಗತ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ವತಿಯಿಂದ ಪೂರ್ವಿ ಜಯರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್. ಹೋಲಿಸ್ಟಿಕ್ ಹೀಲಿಂಗ್ ಅಂದ್ರೆ ಈ ಡ್ರಗ್ಲೆಸ್ ಥೆರಪಿಗಳು, ಔಷಧಿಗಳು ಇಲ್ಲದೆ ಅಂದ್ರೆ ಮನುಷ್ಯ ಆತನ ದೇಹ ಮತ್ತೆ ಮನಸ್ಸಿಗೆ ಎಷ್ಟು ಸಂಬಂಧ ಇದೆ. ಇವಾಗ ನಾನು ಇವತ್ತು ಇಡೀ ನನ್ಗೇನೋ ಹುಷಾರಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಸಂಜೆ ಹೊತ್ತಿಗೆ ನಂಗೆ ಮೈ ಬಿಸಿ ಆಗುತ್ತೆ, ಜ್ವರ ಬಂದ ಹಾಗಾಗತ್ತೆ. ಈ ರೀತಿ ಎಷ್ಟೋ ಸಲ ಮನಸ್ಸು ದೇಹವನ್ನ ಕಂಟ್ರೋಲ್ ಮಾಡ್ತಿರತ್ತೆ. ಹೇಗಿರುತ್ತೆ ನಿಮ್ಮ ಥೆರಪಿ? ನೋಡಿ, ಯೂಶಲಿ ಡ್ರಗ್ಲೆಸ್ ಥೆರಪಿ ಅಥವಾ ಹೋಲಿಸ್ಟಿಕ್ ಹೀಲಿಂಗ್ ಅಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಇದು ಅವಲಂಬಿತ ಆಗಿದೆ. ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಇದೆ ಅಥವಾ ದೇಹಕ್ಕೆ ಏನೋ ತೊಂದರೆ ಇದೆ, ಮಾನಸಿಕವಾಗಿ ಏನೋ ತೊಂದರೆ ಇದೆ ಅಂದ್ರೆ ನಾವು ಯೂಶಲಿ ಫಿಸಿಕಲ್ ಲೆವೆಲ್ ಅಲ್ಲಿ ಮಾತ್ರ ಅದನ್ನ ಅನಲೈಸ್ ಮಾಡ್ತೀವಿ. ಅಂದ್ರೆ ದೈಹಿಕವಾಗಿ ಏನೋ ತೊಂದರೆ ಇದ್ದು ಅನಾರೋಗ್ಯ ಬಂದಿರಬಹುದೇನೋ ಅನ್ನೋ ನಿಟ್ಟಿನಲ್ಲಿ ಮಾತ್ರ ನಾವು ಅದನ್ನ ಅನಲೈಸ್ ಮಾಡ್ತೀವಿ. ಅಂಗಾಂಗಗಳಿಗೆ ತೊಂದರೆ ಆಗಿರ್ಬೋದು, ಅಥವಾ ಸೆಲ್ಸ್ ಏನೋ ತೊಂದರೆ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಏನೋ ಆಗಿರ್ಬೋದು, ಅಥವಾ ಬೋನ್ಸ್ ಏನೋ ಆಗಿರ್ಬೋದು, ಬ್ಲಡ್ ಅಲ್ಲಿ ಏನೋ ಆಗಿರ್ಬೋದು. ಈ ತರ ಫಿಸಿಕಲ್ ಸ್ಟ್ರಕ್ಚರ್ ಇರುವಂತಹ ವಸ್ತುಗಳಲ್ಲಿ ಮಾತ್ರ ಏರುಪೇರುಗಳು ನಾವು ಹುಡುಕ್ತಾ ಹೋಗ್ತೀವಿ. ಆದರೆ ಎಷ್ಟೋ ಸಿಚುವೇಶನ್ಸ್ ಅಲ್ಲಿ ನಮ್ಮ ಮನಸ್ಸಿಗೆ ಆಘಾತ ಆಗಿ ಮನಸ್ಸಿಗೆ ಕಾಯಿಲೆ ಬಂದು ದೇಹಕ್ಕೆ ಅನಾರೋಗ್ಯ ಆಗ್ತಾ ಇರುತ್ತೆ. ನಮ್ಮ ಭಾವನೆಗಳಲ್ಲಿ ಏರುಪೇರಾಗಿ ದೇಹಕ್ಕೆ ಅನಾರೋಗ್ಯ ಬಂದಿರುತ್ತೆ. ನಮ್ಮ ಆತ್ಮದಲ್ಲಿರುವಂತಹ ಎನರ್ಜಿ ಅಥವಾ ನಾಡಿ ಅಥವಾ ಚಕ್ರ ಅಥವಾ ಪ್ರಾಣಶಕ್ತಿ ಅಂತ ಏನ್ ಕರಿತೀವಿ ಅದರಿಂದ ಏರುಪೇರಾಗಿ ಕೂಡ ದೇಹಕ್ಕೆ ಅನಾರೋಗ್ಯ ಬಂದಿರುತ್ತೆ. ಸುಮಾರು ಕೇಸಸ್ ಅಲ್ಲಿ ನಾವು ಆ ಆಸ್ಪೆಕ್ಟ್ ಅಲ್ಲಿ ನೋಡೋದೇ ಇಲ್ಲ, ಅನಲೈಸೇ ಮಾಡಲ್ಲ. ಯಾಕಂದ್ರೆ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಮನಸ್ಸು ಅನಾರೋಗ್ಯವನ್ನು ತರುತ್ತೆ, ಮನಸ್ಸಿನಿಂದ ಕೂಡ ದೇಹಕ್ಕೆ ಅನಾರೋಗ್ಯ ಬರುತ್ತೆ. ಮನಸ್ಸಿಗೆ ಏನೋ ಬೇಜಾರಾಗಿದ್ರೆ ಅವತ್ತು ಹಸಿವಾಗೋದಿಲ್ಲ ನಮ್ಗೆ. ಅಂದ್ರೆ ಮನಸ್ಸು ನಮ್ಮ ದೇಹವನ್ನ ನೀವು ಹೇಳಿದಾಗೆ ವಸ್ತುಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನು ಹೊಂದಿದೆ ಅನ್ನೋದಂತೂ ಖಡಾಖಂಡಿತವಾಗಿ ಹೇಳ್ಬಹುದು. ಹೌದು, ಖಂಡಿತವಾಗಿಯೂ ನೀವು ಹೇಳಿದಾಗೆ ಈಗ ನಾವು ತುಂಬಾ ಏನೋ ಟ್ರೊಮ್ಯಾಟಿಕ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ರೆ ಅಥವಾ ತುಂಬಾ ಬೇಜಾರಾಗಿದ್ರೆ ಅಥವಾ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರೆ ಎಷ್ಟೋ ನೋವುಗಳೇ ಮರ್ತು ಹೋಗುತ್ತೆ. ಯಾವ್ದೋ ಒಂದು ಇದ್ರಲ್ಲಿದ್ದಾಗ, ಈಗ ನೀವು ಏಟ್ ಮಾಡ್ಕೊಂಡಿದ್ರೆ ಯಾವ್ದೋ ಒಂದು ಟ್ರಾನ್ಸ್ ಅಲ್ಲಿ ಇದ್ದಾಗ ಅಥವಾ ಬೇಜಾರಲ್ಲಿದ್ದಾಗ, ಅಯ್ಯೋ ನನ್ ತಲೆನೋವೇ ಮರ್ತೋಯ್ತು, ಅಷ್ಟು ಟೆನ್ಷನ್ ಆಗೋಗಿತ್ತು, ಅಥವಾ ನಂಗೆ ಹೊಟ್ಟೆಲ್ ತೊಂದರೆ ಇದೆಯಲ್ಲ ಅದೇ ಮರ್ತೋಯ್ತು, ನಂಗೆ ಅಷ್ಟೊಂದು ಆಘಾತ ಅನ್ನಿಸ್ತು ಅಂತೆಲ್ಲ ಹೇಳ್ತೀವಿ. ಅದರ ಒಂದ್ ಸಾರ್ಟ್ ಆಫ್ ಇಮೋಷನ್ಸ್ ಕ್ಯಾನ್ ಟೇಕ್ ಓವರ್ ಅ ಲಾಟ್ ಆಫ್ ಏಲ್ಮೆಂಟ್ಸ್ ಆಕ್ಚುಲಿ. ಸೊ ಈ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಹೋಲಿಸ್ಟಿಕ್ ಆಗಿ ನಾವು ನೋಡಿದಾಗ ಬೇರೆ ಯಾವೆಲ್ಲ ಆಸ್ಪೆಕ್ಟ್ಸ್ ಇಂದ ಒಬ್ಬ ಮನುಷ್ಯ ಸಫರ್ ಆಗ್ತಾ ಇದ್ದಾನೆ, ಭಾವನೆಗಳಿಂದನ ಅಥವಾ ತನ್ನದೇ ಆಲೋಚನೆಗಳಿಂದ ಎಷ್ಟೋ ಸತಿ ಏರುಪೇರಾಗುತ್ತೆ, ಅದರಿಂದ ಎಷ್ಟೋ ರೀತಿಯ ಅನಾರೋಗ್ಯಗಳು ಪಾಪಪ್ ಆಗುತ್ತೆ. ಅದು ನೀವು ಹೇಳಿದಾಗೆ ಅನ್ಫಾರ್ಚುನೇಟ್ಲಿ ಎಷ್ಟೋ ಸತಿ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಟೆಸ್ಟ್ ಅಲ್ಲಿ ವ್ಯಾಲಿಡೇಟ್ ಮಾಡಕ್ಕಾಗಲ್ಲ, ಅಥವಾ ಕ್ರಾನಿಕ್ ಆಗಿ ಸುಮಾರು ವರ್ಷದಿಂದ ಸಫರ್ ಆಗ್ತಾ ಇರ್ತಾರೆ. ಅದಕ್ಕೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಇದೆ ಅಂತ ಅದನ್ನ ಕ್ಯಾಟಗರೈಸ್ ಮಾಡಿ ಅದನ್ನ ರಿಸೀವ್ ಮಾಡಿದ್ರು ಕೂಡ ಎಷ್ಟೋ ಜನಕ್ಕೆ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಒಂದು ಪ್ರೊಫೌಂಡ್ ಆಗಿರುವಂತಹ ಟ್ರೀಟ್ಮೆಂಟ್ ಅಥವಾ ರಿಕವರಿ ಆಗ್ತಾ ಇರಲ್ಲ. ಅಂತವ್ರಿಗೆ ಇದು ಸೂಕ್ತ ಆಗುತ್ತೆ. ಆ ಯಾವ್ಯಾವ ಕಾಯಿಲೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮುಂಚಿತವಾಗಿ ನಿಮ್ಮ ಡ್ರಗ್ಲೆಸ್ ಥೆರಪಿ ಅಂದ್ರೆ ಏನೇನು ಚಿಕಿತ್ಸೆಯನ್ನ ಕೊಡ್ತೀರಾ? ಅಂದ್ರೆ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದು ದೇಹದ ಪ್ರಕೃತಿ, ದೇಹದ ಮನಸ್ಸು ಕೂಡ ಬೇರೆ ಬೇರೆ ಸ್ಥಿತಿಯಲ್ಲಿ ಇರುತ್ತೆ. ಯಾರಿಗೆ ಏನ್ ಚಿಕಿತ್ಸೆ ಸೂಕ್ತ? ನಿಮ್ಮ ಪ್ರೊಸೀಜರ್ಸ್ ಒಂದು ಫಾರ್ಚುನೇಟ್ ಥಿಂಗ್ ಏನು ಅಂದ್ರೆ ಯಾವುದೇ ತರದ ಕಾಯಿಲೆ ಇದ್ರು ಎಲ್ರಿಗೂ ಒಂದ್ ಮಾತ್ರ ಕಾಮನ್ ಆಗಿರುತ್ತೆ, ಅದು ಮನಸ್ಸು. ಅಂಡ್ ಮನಸ್ಸಲ್ಲಿ ಎರಡು ಭಾಗ ಇದೆ, ಜಾಗೃತ ಮನಸ್ಸು, ಒಳ ಮನಸ್ಸು ಅಂತ. ಈ ಜಾಗೃತ ಮನಸ್ಸು ಏನ್ ನಾವು ಅನಲೈಸ್ ಮಾಡ್ತೀವಿ ಅಥವಾ ಸಿಂಪ್ಟಮ್ಸ್ ನಾವು ನೋಡ್ತೀವಿ ಅಥವಾ ಸ್ಟಡಿ ಮಾಡ್ತೀವಿ, ಅದು ಒನ್ ಪಾರ್ಟ್ ಆಫ್ ದ ಮೈಂಡ್ ಅಷ್ಟೇ. ಅದು ಹಾರ್ಡ್ಲಿ ಅರೌಂಡ್ 10% ಆಫ್ ದ ಮೈಂಡ್ ಅಷ್ಟೇ. ಇನ್ನು ಈ ಇಡೀ ಸಿಸ್ಟಮ್ ನ ಮಾನಿಟರ್ ಮಾಡ್ತಾ ಇರುವಂತಹ ಇನ್ನೊಂದು ಭಾಗದ ಮನಸ್ಸಿದೆ, ಅದು ಆಲ್ಮೋಸ್ಟ್ ಅರೌಂಡ್ 90% ಆಫ್ ದ ಮೈಂಡ್. ಅದಕ್ಕೆ ನಾವು ಒಳ ಮನಸ್ಸು ಅಥವಾ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ. ಸೊ ಈ ಒಳ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೂತಿರುತ್ತೆ, ಡೀಪ್ ರೂಟೆಡ್ ಆಗಿ ಅದರ ರೂಟ್ ಕಾಸ್ ಕೂತಿರುತ್ತೆ. ಸೊ ಯಾವ ಸಫರರ್ ಇರ್ತಾರೆ ಅವರು ಒಳ ಮನಸ್ಸಿನ ಮೂಲಕ ಚಿಕಿತ್ಸೆಯನ್ನ ಮಾಡೋದು ಒನ್ ಆಫ್ ದ ಬೇಸಿಕ್ ಥೆರಪೀಸ್ ದಟ್ ವಿ ಅಡಾಪ್ಟ್. ಸೊ ಇದರಲ್ಲಿ ಆ ಮನುಷ್ಯನ ಒಂದು ಉನ್ಮಾದ ಸ್ಥಿತಿ ಅಥವಾ ಸೆಮಿ ಸ್ಲೀಪ್ ಸ್ಟೇಟ್ ಅಥವಾ ಹಿಪ್ನಾಟಿಕ್ ಸ್ಟೇಟ್ ಅಂತ ನಾವೇನ್ ಕರಿತೀವಿ, ಆ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಚಿಕಿತ್ಸೆ ಮಾಡೋಕೆ ಬೇರೆ ಬೇರೆ ಮೊಡಾಲಿಟೀಸ್ ಆಫ್ ಹೀಲಿಂಗ್ ನ ಅಡಾಪ್ಟ್ ಮಾಡ್ಕೋತೀವಿ. ಯಾಕಂದ್ರೆ ಇದು ಯಾವುದೇ ಚಿಕಿತ್ಸೆಯಲ್ಲಿ ಔಷಧಿ ಇಲ್ಲದೆ ಇರೋದ್ರಿಂದ ಮನಸ್ಸೇ ಮುಖ್ಯವಾದ ಮೆಡಿಸಿನ್.
ಮೆಡಿಸಿನ್ ಇಲ್ಲಿ. ಸೊ ಆ ವ್ಯಕ್ತಿಯ ಸಫರನ್ನ ಒಳಮನಸ್ಸನ್ನೇ ನಾವು ಮುಖ್ಯವಾಗಿ ಯೂಸ್ ಮಾಡ್ತೀವಿ. ಅದಕ್ಕೆ ಹಿಪ್ನೋಥೆರಪಿ ಅನ್ನೋ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಒಂದ್ ಸ್ವಲ್ಪ ಹೇಳಲೇಬೇಕಾಗತ್ತೆ. ಯೂಶಲಿ ಹಿಪ್ನೋಥೆರಪಿ ಅಂದ್ರೆ ಜಾದು, ಮೆಸ್ಮರಿಸಮ್, ಏನೋ ಮಾಡ್ಬಿಡ್ತಾರೆ, ಮ್ಯಾಜಿಕ್ ಡಿಶ್ ಅಂತ ಏನೋ ಮಾಡ್ಬಿಡ್ತಾರೆ, ಆ ಥರದ್ದೆಲ್ಲ ಹೌದು, ಏನೇನೋ ತಪ್ಪು ಕಲ್ಪನೆ ಇದೆ. ಅನ್ಫಾರ್ಚುನೇಟ್ಲಿ ಈ ಸೈನ್ಸ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇನೆ ಮಾತಾಡುವಂತ ಮಾತು. ಯಾವುದೇ ವಿದ್ಯೆ ಇದ್ರೂ ಕೂಡ ಅದನ್ನ ಕೆಟ್ಟದಕ್ಕೂ ಬಳಸ್ಕೊಳ್ಬಹುದು, ಒಳ್ಳೆದಕ್ಕೂ ಡೆಫಿನೆಟ್ಲಿ ಹೌದು. ಓವರ್ ಡೋಸೇಜ್ ಆಫ್ ಮೆಡಿಸಿನ್ ಕ್ಯಾನ್ ಆಲ್ಸೋ ಲೀಡ್ ಇನ್ ಟು ಇಲ್ ಹೆಲ್ತ್ ಅನ್ನೋ ಹಾಗೆ ಹಿಪ್ನೋಥೆರಪಿಯಲ್ಲಿ ಮೆಸ್ಮರಿಸಮ್ ಇಸ್ ಅನದರ್ ಪಾರ್ಟ್. ಅದಕ್ಕೆ ವಶೀಕರಣ ಅಂತೀವಿ. ಅದು ಯಾವುದು ಇಲ್ಲಿ ಬಳಕೆಗೆ ಬರೋದೇ ಇಲ್ಲ ಟ್ರೀಟ್ಮೆಂಟ್ ಗೆ. ಅದನ್ನ ಪ್ರಾಬ್ಲಿ ಸ್ಟೇಜ್ ಶೋಗೆ ಏನಕ್ಕಾದ್ರೂ ಉಪಯೋಗಿಸ್ಕೋಬಹುದೇನೋ ಅಷ್ಟೇ ಹೊರತಾಗಿ ಈ ಚಿಕಿತ್ಸಾ ಕ್ರಮವಾಗಿ ನಾವು ಒಂದು ಅರನಿದ್ರಾವಸ್ಥೆ, ಮೆಡಿಟೇಟಿವ್ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ನಾವು ಸೈಂಟಿಫಿಕಲಿ ಕೂಡ ಬ್ರೈನ್ ವೇವ್ ಫ್ರೀಕ್ವೆನ್ಸಿನ ಅನಲೈಸ್ ಮಾಡಿದಾಗ ಬೀಟಾ ಸ್ಟೇಟ್ ಜಾಗೃತವಾಗಿರುವಂತಹ ಒಂದು ಸ್ಟೇಟ್, ಅದು ಬ್ರೈನ್ ವೇವ್ ಫ್ರೀಕ್ವೆನ್ಸಿ. ಅಲ್ಲಿಂದ ಆಲ್ಫಾ ಸ್ಟೇಟ್, ಮೆಡಿಟೇಟಿವ್ ಸ್ಟೇಟ್ ಏನ್ ಕರಿತೀವಿ, ಅಲ್ಲಿಗೆ ಆ ಮನುಷ್ಯನ ಮನಸ್ಥಿತಿಯನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಎಳೆಯಾಗಿ ಆ ಸಮಸ್ಯೆಯ ಮೂಲ ಕಾರಣವನ್ನ ಆತನ ಒಳಮನಸ್ಸು ಏನ್ ಕಾರಣ ಅಂತ ನಂಬಿದ್ಯೋ ಅಥವಾ ಆತನ ಒಳಮನಸ್ಸು ಏನ್ ಕಾರಣ ಅಂತ ಸೂಚಿಸುತ್ತೋ ಅದ್ರ ಮೂಲಕ ನಾವು ಪರಿಹಾರ ಕೊಡ್ತಾ ಹೋಗ್ತೀವಿ. ಸೊ ಒನ್ ಆಫ್ ದಿ ಮೆಥಡ್ಸ್ ದಟ್ ವಿ ಯೂಸ್ ಇಸ್ ದಟ್. ಅದಲ್ಲದೆ ಸಾಕಷ್ಟು ಬೇರೆ ಔಷಧ ರೀತಿಯ ಚಿಕಿತ್ಸೆ ಇದೆ. ಅಂದ್ರೆ ಚಕ್ರಗಳನ್ನ ಕ್ಲೆನ್ಸ್ ಮಾಡೋದು, ಆರಾ ಕ್ಲೆನ್ಸಿಂಗ್ ಅಂತ ಕರಿತೀವಿ. NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಇಮೋಷನಲ್ ಹೀಲಿಂಗ್ ಟೆಕ್ನಿಕ್ಸ್ ಅಂತ ಮಾಡ್ತೀವಿ. ಸೊ ಸಾಕಷ್ಟು ಔಷಧ ರಹಿತ ಚಿಕಿತ್ಸೆಗಳನ್ನ ಬಳಸ್ತೀವಿ. ಇಲ್ಲಿ ಪ್ರಾಣಶಕ್ತಿಯನ್ನು ಕೂಡ ಫೀಡ್ ಮಾಡುವಂತಹ ಕ್ರಿಯೆಗಳು ನಡೆಯುತ್ತೆ. ಸೊ ಮನಸ್ಸು ಹಾಗೂ ಪ್ರಕೃತಿಯಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇರುವಂತಹ ಎನರ್ಜಿ, ಇವೆರಡನ್ನು ಉಪಯೋಗಿಸಿಕೊಂಡು ಔಷಧ ರಹಿತವಾಗಿ ಅವರ ಒಳಮನಸ್ಸಿನ ಮೂಲಕನೇ ಬೇರೆ ಬೇರೆ ಮೊಡಾಲಿಟೀಸ್ ಆಫ್ ಹೀಲಿಂಗ್ ಮಾಡಿ. ಓಕೆ, ಇವಾಗ ನಮ್ಮ ದೇಹದಲ್ಲಿ ಚಕ್ರಗಳು ಅಥವಾ ಎನರ್ಜಿ ಸೆಂಟರ್ಸ್ ಅಂತ ಶಕ್ತಿ ಕೇಂದ್ರಗಳಿರುತ್ತೆ, ಅದನ್ನ ಏನು ಜಾಗೃತ ಮಾಡೋ ಮೂಲಕ ಚಿಕಿತ್ಸೆ ಕೊಡುವಂತದ್ದು ಹಲವಾರು ಪದ್ಧತಿಗಳಿದೆ. ಈಗ ಈ ಪದ್ಧತಿಯಲ್ಲಿ ನೋಡೋದಾದ್ರೆ ಒಂದು ಎಕ್ಸಾಂಪಲ್ ಕೊಡೋಣ. ಇವಾಗ ಒಬ್ಬರಿಗೆ ಒಂದು 10 ವರ್ಷದಿಂದ ಡಯಾಬಿಟಿಸ್ ಸಮಸ್ಯೆ ಇದೆ. ಅಂದ್ರೆ ಡಯಾಬಿಟಿಸ್ ಅಂದ್ರೆ ಏನು, ಇವಾಗ ನಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ, ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವಂತ ಇನ್ಸುಲಿನ್ ಕೊರತೆ ಆಗಿರುತ್ತೆ ದೇಹಕ್ಕೆ. ಈ ಒಂದು ಹೀಲಿಂಗ್ ಪ್ರೊಸೀಜರ್ ಮೂಲಕ ಹೇಗೆ ಉತ್ಪತ್ತಿ ಮಾಡುತ್ತೆ ಇದು? ನೋಡಿ, ಯೂಶಲಿ ನಾನು ಹೇಳ್ತಾ ಇರೋದು ಎನರ್ಜಿ ಆಸ್ಪೆಕ್ಟ್ ಅಲ್ಲಿ ಮಾತ್ರ. ಅದೇ ಒಂದು ಸಿಂಪ್ಟಮ್ ನ ನೋಡೋದಾದ್ರೆ ಡಯಾಬಿಟಿಕ್ ಎಕ್ಸೆಟ್ರಾ, ಅಲ್ಲಿ ಎನರ್ಜಿಯ ಕೊರತೆಯಾಗಿ ಸೋಲಾರ್ ಪ್ಲೆಕ್ಸಸ್ ಅಂತ ಕರಿತೀವಿ, ಹೊಟ್ಟೆ ಭಾಗದಲ್ಲಿರುವಂತಹ ಚಕ್ರಕ್ಕೆ ಅಥವಾ ಮಣಿಪುರ ಚಕ್ರ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಆ ಚಕ್ರಕ್ಕೆ ಡ್ಯಾಮೇಜ್ ಆದಾಗ ಅಲ್ಲಿರುವಂತಹ ಸುತ್ತಮುತ್ತ ಅಂಗಾಂಗಗಳು ಕೂಡ ಅನಾರೋಗ್ಯ ಸ್ಥಿತಿಗೆ ಹೋಗುತ್ತೆ ಅನ್ನೋ ಬಿಲೀಫ್ ಸಿಸ್ಟಮ್ ಮೇಲೆ ಇದು ಡಿಪೆಂಡ್ ಆಗಿದೆ. ಸೊ ಮೊದಲು ಅದ್ಯಾಕೆ ಆ ಥರದ ಪರಿಸ್ಥಿತಿಗೆ ಹೋಯ್ತು, ಅಲ್ಲಿ ಪ್ರಾಣಶಕ್ತಿಯ ಕೊರತೆ ಯಾಕೆ ಬಂತು, ಯಾವ ನ್ಯಾಚುರಲ್ ಕ್ರಿಯೆಗಳು ದೇಹದಲ್ಲಿ ನಡಿಬೇಕು. ಈಗ ಹಾರ್ಟ್ ಅದ್ರ ಪಾಡಿಗೆ ಅದು ಬೀಟ್ ಮಾಡ್ತಾ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಅದ್ರ ಪಾಡಿಗೆ ಅದು ಮಾಡ್ತಿದೆ, ಯೂರಿನ್ ಸೆಕ್ರೇಷನ್ ಅದ್ರ ಪಾಡಿಗೆ ಅದು ಆಗ್ತಾ ಇದೆ. ಇದೆಲ್ಲ ನ್ಯಾಚುರಲಿ ಆಗ್ತಾ ಇರೋದು, ಒಳ ಮನಸ್ಸಿನ ಸ್ಥಿತಿಯಿಂದ ಇದೆಲ್ಲ ನ್ಯಾಚುರಲಿ ಆನ್ ಇಟ್ಸ್ ಓನ್ ಆಗ್ತಾ ಇದೆ. ಬಟ್ ಈ ಒಂದು ಕ್ರಿಯೆ ಇನ್ಸುಲಿನ್ ಕ್ರಿಯೇಟ್ ಮಾಡೋದು ಅಥವಾ ಹೆಚ್ಚು ಕಮ್ಮಿ ಆಗ್ತಾ ಇರೋದು ಏನಕ್ಕೆ ಇಂಬ್ಯಾಲೆನ್ಸ್ ಆಗಿದೆ. ನಾವು ನೋಡೋದು ಇವಾಗ ಪ್ಯಾಂಕ್ರಿಯಾಸ್ ಅದನ್ನ ಸೆಕ್ರೆಟ್ ಮಾಡ್ತಿಲ್ಲ, ಪ್ರೊಡಕ್ಷನ್ ಆಗ್ತಿಲ್ಲ ಫಿಸಿಕಲ್ ರಿಯಾಲಿಟಿ. ಯಾಕೆ ಅನ್ನೋದಕ್ಕೆ ಕಾರಣ ಇಲ್ಲಿದೆ. ಹೌದು, ಅದಕ್ಕೆ ನಾವು ಹೋಲಿಸ್ಟಿಕ್ ಹೀಲಿಂಗ್ ಅಂತ ಇದಕ್ಕೆ ಹೆಸರು ಹೇಳೋದು. ಅಂದ್ರೆ ಹೋಲಿಸ್ಟಿಕ್ ಅಂದ್ರೆ ಅದರ ನಿಜವಾದ ಮೂಲ ಕಾರಣವನ್ನ ಮತ್ತೆ ಹುಡುಕ್ತಾ ಹೋಗ್ತೀವಿ. ಅಲ್ಲಿಗೆ ಮಾತ್ರ ಸಿಂಪ್ಟಮ್ ಮಾತ್ರ ಇದನ್ನ ರಿಸ್ಟ್ರಿಕ್ಟ್ ಮಾಡಲ್ಲ, ಅದರ ಹಿಂದಿನ ಮೂಲ ಕಾರಣ ಏನ್ ಬೇಕಾದ್ರೂ ಆಗಿರಬಹುದು. ಅದು ಒಳಮನಸ್ಸಲ್ಲಿರುವಂತಹ ಏನೋ ಏರುಪೇರು ಆಗಿರ್ಬೋದು, ಅಥವಾ ಚಕ್ರಗಳಲ್ಲಿ ಏನೋ ಡ್ಯಾಮೇಜ್ ಆಗಿ ತೊಂದರೆ ಆಗಿರ್ಬೋದು, ಪ್ರಾಣಶಕ್ತಿಯ ಕೊರತೆ ಆಗಿರ್ಬೋದು, ಅಥವಾ ಪ್ಯಾನ್ಕ್ರಿಯಾಸ್ ಅಲ್ಲೂ ಕೂಡ ಕಾನ್ಶಿಯಸ್ನೆಸ್, ಎನರ್ಜಿ, ಅವೇರ್ನೆಸ್ ಇರುತ್ತೆ, ಅದರ ಕೊರತೆ ಆಗಿರ್ಬೋದು. ಅದನ್ನ ಟ್ರೀಟ್ ಮಾಡಿದಾಗ ಅವರ ಒಳಮನಸ್ಸಿನ ಮೂಲಕ ಅಲ್ಲಿ ಯಥೇಚ್ಛವಾಗಿ ಪ್ರಾಣಶಕ್ತಿಯನ್ನು ರೀಫಿಲ್ ಮಾಡಿದಾಗ ಅದು ಕ್ರಮೇಣವಾಗಿ ಅದು ಮಾನಿಟರ್ ಮಾಡ್ತಾ ಹೀಲ್ ಆಗ್ತಾ ಬರುತ್ತೆ. ಸೊ ಯಾವುದೇ ಒಂದು ಕಾಯಿಲೆಯನ್ನ ಕ್ರಾನಿಕ್ ಆಗಿ ಸಫರ್ ಆಗ್ತಾರೋ, ಎಸ್ಪೆಷಲಿ ಮೆಡಿಸಿನ್ ಇಂಟೇಕ್ ಮಾಡಿದ್ರು ಬಾಡಿ ರಿಯಾಕ್ಟ್ ಮಾಡ್ತಾರಲ್ಲ, ಅಲ್ಲಿ ಈ ಭಾವನೆಗಳು, ಇಮೋಷನ್ಸ್ ಮತ್ತು ಒಳಮನಸ್ಸು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಇಟ್ಸ್ ಬಿನ್ ನೆಗ್ಲೆಕ್ಟೆಡ್. ಆ ಆಸ್ಪೆಕ್ಟ್ ನಾವು ಟ್ರಿಗರ್ ಮಾಡಿದಾಗ ಆಟೋಮ್ಯಾಟಿಕ್ಲಿ ದೇಹ ಇಟ್ ಕಮ್ಸ್ ಆನ್ ಟು ಇಟ್ಸ್ ಓನ್ ಸೆಲ್ಫ್ ಹೀಲಿಂಗ್ ಎಬಿಲಿಟಿ. ಸ್ವಂತ ತಾನಾಗ್ ತಾನೇ ಹೀಲ್ ಆಗುವಂತಹ ಒಂದು ಮೆಕ್ಯಾನಿಸಮ್ ನಮ್ಮಲ್ಲಿ ಏನ್ ದೇವ್ರ ಗಿಫ್ಟ್ ಮಾಡಿದ್ದಾರೆ, ನೇಚರ್ ಸಹಜವಾಗಿ ಗಿಫ್ಟ್ ಮಾಡಿದೆ, ಆ ಮೆಕ್ಯಾನಿಸಮ್ ನ ಟ್ರಿಗರ್ ಮಾಡುವಂತಹ ಹಲವಾರು ಪದ್ಧತಿಗಳನ್ನ ಅಂದ್ರೆ ದೇಹ ಕಾಯಿಲೆಯನ್ನ ತರಿಸ್ಕೊಳ್ಳೋದ್ರ ಜೊತೆಗೆ ಕ್ಯೂರ್ ಮಾಡುವಂತ ಎಬಿಲಿಟಿ ಕೂಡ ಅದಕ್ಕೆ ಇರುತ್ತೆ. ಅದನ್ನ ನೀವು ಜಾಗೃತ ಮಾಡ್ತೀರಾ. ಎಕ್ಸಾಕ್ಟ್ಲಿ ಫೈನ್. ಇವಾಗ ಕೆಲವೊಂದು ಕಾಯಿಲೆಗಳು ಅಂದ್ರೆ ಎಕ್ಸಾಂಪಲ್ಸ್ ಕೊಡ್ತಾ ಹೋದ್ರೆ ಈ ಮೈಗ್ರೇನ್ ಸಮಸ್ಯೆ ಇರಬಹುದು, ಸೈನಸ್ ಸಮಸ್ಯೆ ಇರಬಹುದು, ಡಯಾಬಿಟಿಸ್ ಇರಬಹುದು, ಕೆಲವೊಂದು ದೀರ್ಘಕಾಲದಿಂದ ಕಾಡ್ತಾ ಬಂದಿರುತ್ತೆ. ಅಂದ್ರೆ ಅದಕ್ಕೆ ಪರಿಹಾರ ಇಲ್ಲ, ಕೇವಲ ಅವತ್ತಿಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಷ್ಟೇ ಅನ್ನೋದು ನಮ್ಮ ವೈದ್ಯಶಾಸ್ತ್ರದಲ್ಲಿ. ಈಗ ಅವತ್ತಿಗೆ ಮೆಡಿಸಿನ್ ತಗೊಂಡು ಸಮಸ್ಯೆ ಆಗ್ಬಾರ್ದು, ನಡೆದಾಡ್ಬೇಕು, ನೋವು ಬರಬಾರ್ದು, ಪೇನ್ ಕಿಲ್ಲರ್ ತಗೋತಾರೆ, ಅಂತ ಸೊಲ್ಯೂಷನ್ ಮಾತ್ರ, ಅಂದ್ರೆ ತಾತ್ಕಾಲಿಕ ಪರಿಹಾರ ಮಾತ್ರ ಇದೆ. ಅದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡೋದಕ್ಕೆ ಸಾಧ್ಯನಾ? ಇಲ್ಲಿ ತುಂಬಾ ಕೇಸ್ ಲಾಸ್ ಇದೆ, ನನ್ನ ಹತ್ರ ತುಂಬಾ ಕೇಸ್ ಸ್ಟಡೀಸ್ ಇದೆ. ಇನ್ಫ್ಯಾಕ್ಟ್ ನಮ್ ಸೆಂಟ್ರಲ್ಲಿ ಡ್ರಗ್ಲೆಸ್ ಆಗಿರೋರು, ಈ ತರ ಕ್ರಾನಿಕ್ ಆಗಿ ಸಫರ್ ಆಗ್ತಾ ಇರೋರು, ಇದು ಯಾವುದೋ ಒಂದು ವಿಚಿತ್ರವಾದಂತ ಮಿಸ್ಟೀರಿಯಸ್ ಆದಂತ ಸೈನ್ಸ್ ಇಂದ ಅಲ್ಲ, ಅವರದೇ ಒಳ ಮನಸ್ಸಿನಿಂದ, ಅವ್ರದೇ ಸೆಲ್ಫ್ ಹೀಲಿಂಗ್ ಎಬಿಲಿಟಿಯಿಂದ ಈ ಮೆಕ್ಯಾನಿಸಮ್ ನ ಟ್ರಿಗರ್ ಮ್ಯಾಜಿಕ್ ಅಲ್ಲ. ನಿಮ್ಮ ಒಳ ಮನಸ್ಸಲ್ಲಿ ಮ್ಯಾಜಿಕ್ ಅಂತೂ ಇದೆ, ಅದಕ್ಕೊಂದು ಕೆಪಾಸಿಟಿ ಇದೆ. ನಮ್ಮ ಒಳ ಮನಸ್ಸು ಹಲವಾರು ಕಾಯಿಲೆಗಳಿಂದ ಹೊರಗಡೆ ಬರುವಂತಹ ಶಕ್ತಿಯನ್ನ ಹಿಡಿದಿಟ್ಕೊಂಡಿದೆ. ನೀವಾಗ್ಲೇ ಹೇಳಿದಾಗೆ ವಿ ಹ್ಯಾವ್ ದಟ್ ಪೊಟೆನ್ಶಿಯಲ್ ಇನ್ಸೈಡ್. ಸೊ ಅದನ್ನ ಜಾಗೃತಗೊಳಿಸಿದಾಗ ಸುಮಾರು ಕ್ರಾನಿಕ್ ಆಗಿ ಸಫರ್ ಆಗುವಂತ ಎಷ್ಟೋ ಏಲ್ಮೆಂಟ್ಸ್ ಗಳು ಖಂಡಿತವಾಗಿಯೂ ವಾಸಿ ಆಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಅಂಡ್ ಈ ಕಾಯಿಲೆಗಳ ಹಿಂದೆ ದೇರ್ ಕುಡ್ ಬಿ ಅ ಡಿಪ್ರೆಷನ್, ಯಾವುದೋ ಒಂದು ಮಾನಸಿಕ ಕೊರತೆ ಇರ್ಬೋದು, ಅಥವಾ ಏನೋ ಆಘಾತ
ಇರ್ಬೋದು, ಏನೋ ಟ್ರಾಮಾ ಇರ್ಬೋದು. ಸೊ ಮೈಗ್ರೇನ್ ಹೆಡ್ಡೇಕ್ ಆಗಿರ್ಬೋದು, ಡಿಪ್ರೆಷನ್, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ವಲ್ಗರ್ ಥಾಟ್ಸ್ ಆಗಿರ್ಬೋದು, ಆಲೋಚನೆಗಳು ಕಂಟ್ರೋಲ್ ಸಿಗದಿರೋದು, ಈಗ ಇನ್ಫೆಕ್ಷನ್, ಅಲರ್ಜಿ, ನೋವು, ಪೇನ್ ಕಿಲ್ಲರ್ ತಗೊಂಡಾಗ ಸದ್ಯಕ್ಕೆ ಸಬ್ಸೈಡ್ ಆಗುತ್ತೆ, ಮಾನ್ಯ ದಿನ ನೀವು ಹೇಳಿದಾಗ ಮತ್ತೊಮ್ಮೆ ಅದು ಟ್ರಿಗರ್ ಆಗುತ್ತೆ, ಆ ತರದ ಸಮಸ್ಯೆಗಳಾಗಿರ್ಬೋದು. ಅಥವಾ ಇನ್ನೂ ಮಿಸ್ಟೀರಿಯಸ್ ಆಗಿ ಈಗ ಏನೋ ಬಂದಂಗ ಆಗ್ತಾ ಇದೆ, ಏನೋ ಭಯ ಆದಂಗ ಆಗ್ತಾ ಇದೆ, ಏನೋ ವಿಚಿತ್ರವಾಗಿ ಏರುಪೇರಾಗ್ತಾ ಇದೆ, ಥಾಟ್ಸ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನೋವು ಒಂದ್ ಕಡೆ ಇರುತ್ತೆ. ಕೆಲವ್ರಿಗೆ ಸ್ಪೆಸಿಫಿಕ್ ಆಗಿ ನೋವು ಎಲ್ಲಿದೆ ಅಂತ ಹೇಳಕ್ಕೂ ಬರಲ್ಲ ಪಾಪ, ಅಷ್ಟು ಟೆನ್ಷನ್ ಇರ್ತಾರೆ. ಒಂದ್ಸತಿ ಸೊಂಟ ನೋವುತ್ತೆ, ಒಂದ್ಸತಿ ಭುಜ ನೋವುತ್ತೆ, ಒಂದ್ಸತಿ ತಲೆ ನೋವುತ್ತೆ, ಒಂದ್ಸತಿ ಹೊಟ್ಟೆ ಟೋಳ್ಸ್ದಂಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಸಿಂಪ್ಟಮ್ಸ್ ಕೂಡ ಯಾರು ಅನಲೈಸ್ ಮಾಡಕ್ಕಾಗಲ್ವೋ, ತುಂಬಾ ಮಿಸ್ಟೀರಿಯಸ್ ಆಗಿ ನಿಗೂಢವಾಗಿ ಕಾಡ್ತಾ ಇರುತ್ತೋ, ಆ ತರ ದೈಹಿಕವಾಗಿದ್ರು ಮಾನಸಿಕವಾಗಿದ್ರು ಸಹಾಯ ಮಾಡಕ್ಕೆ ತುಂಬಾ ಸೂಕ್ತವಾಗಿ ಸಾಧ್ಯ. ಓಕೆ, ಇವಾಗ ಹಾರ್ಮೋನ್ಸ್ ಅಂದ್ರೆ ಇವಾಗ ಹಾರ್ಮೋನ್ ಉತ್ಪತ್ತಿಯಲ್ಲಿ ನಮ್ಮ ಮನಸ್ಸಿನ ಪಾತ್ರ ತುಂಬಾ ಇರುತ್ತೆ. ಮೆದುಳು ನಿಯಂತ್ರಣದ ಮೇಲೆ ಬೇರೆ ಬೇರೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಅದು ಬೆಳವಣಿಗೆಯ ಹಾರ್ಮೋನ್ ಇರಬಹುದು, ಅಥವಾ ನಮ್ಮ ಮನಸ್ಸನ್ನ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡುವಂತ ಹಾರ್ಮೋನ್ ಇರಬಹುದು. ಪ್ರತಿಯೊಂದು ಕೂಡ ಮೆದುಳಿನ ನಿಯಂತ್ರಣದಲ್ಲಿ ಇರುತ್ತೆ. ಹಾಗಾಗಿ ಇವಾಗ ನಾವು ಬೆಳವಣಿಗೆ ಆಗುವಾಗ ಉತ್ಪತ್ತಿ ಆಗೋ ಹಾರ್ಮೋನ್ ಒಂದಿರುತ್ತೆ, ಅವಾಗ ಚಿಕ್ಕವರಿದ್ದಾಗ ಬರ್ದಿರುವಂತ ಏನೇನೋ ಯೋಚನೆಗಳು ಬರೋದಿಕ್ ಶುರುವಾಗುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುವಂತ ಕೆಲವೊಂದು ಕಾಯಿಲೆಗಳಿರುತ್ತೆ, ಅದನ್ನ ಹೇಗೆ ಕ್ಯೂರ್ ಮಾಡಬಹುದು? ನೋಡಿ, ಅಮೆರಿಕದಲ್ಲಿ ಸುಮಾರು ವರ್ಷಗಳಿಂದ ಒಂದು ರಿಸರ್ಚ್ ನಡೀತಾ ಇದೆ. ಅದಕ್ಕೆ PNI ಅಂತ ಕರೀತಾರೆ, ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತ. ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಅಂಗಾಂಗದ ಆರೋಗ್ಯಕ್ಕೂ ನಮ್ಮ ಸೈಕಿ ಅಂದ್ರೆ ನಮ್ಮ ಆಲೋಚನೆಗಳಿಗೂ ನಮ್ಮ ಇಮ್ಯೂನ್ ಸಿಸ್ಟಮ್ಗೂ ತುಂಬಾ ಕ್ಲೋಸ್ ನೆಟೆಡ್ ಕನೆಕ್ಷನ್ ಒಂದಿದೆ ಅಂತ ರಿಸರ್ಚ್ ಮಾಡಿ ಒಂದು ಹೊಸ ಸೈನ್ಸ್ ಅವರು ತೆರೆದಿರ್ತಾರೆ. ಅದನ್ನ ಅಲ್ಲಿರೋ ಸುಮಾರು ಸಂಸ್ಥೆಗಳಲ್ಲಿ ಅಡಾಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಮೇನ್ ಚಿಕಿತ್ಸೆ ಆಗಿ, ಕೇವಲ ಅಮೆರಿಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಹೆಸರುಗಳಲ್ಲಿ ಮೈಂಡ್ ಬಾಡಿ ರಿಲೇಶನ್ಶಿಪ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಮನಸ್ಸಿಗೂ ದೇಹಕ್ಕೂ ಇರುವಂತಹ ಸಂಬಂಧವನ್ನ ಅನಲೈಸ್ ಮಾಡಿ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಯನ್ನ ಹಲವಾರು ದೇಶಗಳಲ್ಲಿ ಕೊಡ್ತಾ ಬಂದಿದ್ದಾರೆ. ಸೊ ಈ ರೀತಿಯಾಗಿ ನೋಡೋದಾದ್ರೆ ನಮ್ಮ ಮನಸ್ಸು ದೇಹದಲ್ಲಿರುವಂತಹ ಅಣುವಿನ ಮೇಲೂ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮನಸ್ಸಲ್ಲಿರುವಂತಹ ಆಲೋಚನೆಗಳನ್ನ ಚೇಂಜ್ ಮಾಡಿ, ಇಮೋಷನ್ ಗಳನ್ನ ರೆಕ್ಟಿಫೈ ಮಾಡಿ, ಅಲ್ಲಿರುವಂತಹ ಪ್ರಾಣಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಿದಾಗ ದೇಹ ರೆಸ್ಪಾಂಡ್ ಮಾಡುತ್ತೆ, ಹೀಲ್ ಆಗುತ್ತೆ ಅನ್ನೋ ಹಲವಾರು ಕೇಸ್ ಸ್ಟಡೀಸ್ ನಡೆಯುತ್ತೆ. ಆ ಪ್ರಕಾರವಾಗಿ ಚಿಕಿತ್ಸೆಯನ್ನು ಕೊಡಕ್ ಸಾಧ್ಯ ಇದೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಆರ್ಗನ್ ಡಿಸ್ಫಂಕ್ಷನ್ ಆಗಿರ್ಬೋದು, ಅಥವಾ ಮೆಡಿಸಿನ್ ರಿಯಾಕ್ಟ್ ಮಾಡದೇ ಇರೋದಾಗಿರ್ಬೋದು, ಡಿಪ್ರೆಷನ್ ಇಂದ ತನ್ನ ದೇಹದ ಮೇಲೆ ತಾನು ಕೇರ್ ಮಾಡದೆ ತೊಂದರೆ ಆಗಿದ್ದಾಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಆದರೆ ಮೈಂಡ್ ಬಾಡಿ ರಿಲೇಶನ್ಶಿಪ್ ಇಸ್ ಟ್ರೂ. ನಮ್ಮ ಮನಸ್ಸು ಮತ್ತು ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನ ರೆಕ್ಟಿಫೈ ಮಾಡಿದಾಗ ಆಟೋಮ್ಯಾಟಿಕಲಿ ಎಷ್ಟೋ ಸಮಸ್ಯೆಗಳು, ನಿಗೂಢವಾಗಿರುವಂತಹ ಸಮಸ್ಯೆಗಳು, ಅಥವಾ ನಮ್ಗೆ ವ್ಯಾಲಿಡೇಟ್ ಮಾಡಕ್ ಆಗದೆ ಇರುವಂತಹ ಎಷ್ಟೋ ಸಮಸ್ಯೆಗಳಿಗೆ ರೆಮಿಡಿ ಸಿಗಕ್ ಸಾಧ್ಯ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ, ಇಟ್ ಇಸ್ ಬಿಕಾಸ್ ಆಫ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೈಂಡ್ ಅಂಡ್ ಬಾಡಿ. ನಾವು ಡ್ರಗ್ ಲೆಸ್ ಥೆರಪಿ ಅಂದ್ರೆ ಔಷಧಗಳ ಪರಿಣಾಮದಿಂದ ಕೂಡ ಕಡಿಮೆ ಆಗದಂತಹ ಕೆಲವೊಂದು ಕಾಯಿಲೆಗೆ ಔಷಧ ರಹಿತವಾಗಿ ಹೇಗೆ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಎಸ್ ಪೂರ್ವಿ, ಇವಾಗ ಯಾವ ಯಾವ ಕಾಯಿಲೆಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಎಲ್ಲಾ ಕಾಯಿಲೆಯನ್ನು ಕೂಡ ಗುಣಪಡಿಸೋದಕ್ಕೆ ಸಾಧ್ಯ ಇದೆಯಾ? ಕೆಲವೊಂದು ಎಕ್ಸ್ಟರ್ನಲಿ ಏನೋ ಕೆಲವೊಂದು ಪರಿಣಾಮಗಳಿಂದ ಆಗಿರಬಹುದು, ಅಂಥದ್ದನ್ನ ಕೂಡ ಮನಸ್ಸಿಂದ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಪ್ರೊಸೀಜರ್? ನೋಡಿ, ಅವರ ಮನಸ್ಸು ಎಷ್ಟು ರಿಸೆಪ್ಟಿವ್ ಆಗಿದೆ ಅನ್ನೋದ್ರ ಮೇಲೆ ಡೆಫಿನೆಟ್ಲಿ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವಾಗ್ಲೇ ಹೇಳಿದಾಗೆ ಔಷಧಗಳನ್ನ ಸೇವನೆ ಮಾಡಿ ಕೂಡ ಅವ್ರಿಗೆ ಚಿಕಿತ್ಸೆ ಆಗ್ತಾ ಇಲ್ಲ, ಅಥವಾ ಔಷಧಿ ತಗೊಂಡಾಗ ಮಾತ್ರ ತಾತ್ಕಾಲಿಕವಾಗಿ ಚೆನ್ನಾಗಿರುತ್ತೆ, ಮಾರನೇ ದಿನ ಮತ್ತೆ ನಿಲ್ಸಿದ್ ನೆಕ್ಸ್ಟ್ ದಿನನೇ ಅದು ಇದಾಗುತ್ತೆ. ಇಷ್ಟು ಡ್ಯೂರೇಷನ್ ಅಂತ ತಗೊಳ್ಳಿ ಅಂತ ಹೇಳಿದ್ರು, ಬಟ್ ಡಿಡ್ಂಟ್ ರಿಯಲಿ ಫೈಂಡ್ ಮಚ್ ರಿಸಲ್ಟ್ಸ್. ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಒಂದ್ 2-3 ತಿಂಗಳಾದ್ಮೇಲೆ, ಅಥವಾ 2 ದಿನ ಆದ್ಮೇಲೆ, ಅಥವಾ ನೆಕ್ಸ್ಟ್ ಡೇನೋ ಮತ್ತೆ ಟ್ರಿಗರ್ ಆಯ್ತು ಅಂದವ್ರಿಗೆ ತುಂಬಾ ಸೂಕ್ತವಾಗಿ ಹೆಲ್ಪ್ ಆಗುತ್ತೆ. ಔಷಧಿನೇ ಸೈಡ್ ಎಫೆಕ್ಟ್ ಮಾಡೋದಕ್ಕೆ ಹೌದು, ಡೆಫಿನೆಟ್ಲಿ ಎಸ್. ಅದರಿಂದನೂ ಕೂಡ ಪಾಪ ತುಂಬಾ ಜನಕ್ಕೆ ಮೆಡಿಸಿನ್ ಅಲರ್ಜಿಯಿಂದನೂ ಕೂಡ ತುಂಬಾ ಜನ ಸಫರ್ ಆಗ್ತಾರೆ, ಅಂತವ್ರಿಗೂ ಕೂಡ ತುಂಬಾ ಸೂಕ್ತ ಆಗುತ್ತೆ. ಬಟ್ ಅದಲ್ಲದೆ ಯಾರ ಮನಸ್ಸು ತುಂಬಾ ಸೂಕ್ಷ್ಮವಾಗಿ ಇದನ್ನ ರಿಸೀವ್ ಮಾಡಕ್ಕೆ, ಅಂದ್ರೆ ಒಂದು ಇದು ಮನಸ್ಸಿನ ಮೂಲಕ ಮಾತ್ರ ಚಿಕಿತ್ಸೆ ಮಾಡ್ತಾರಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಬೇಸ್ಡ್ ಆನ್ ಅ ಫೇತ್ ಸಿಸ್ಟಮ್. ಸೊ ನಿಮ್ಮ ಮನಸ್ಸು ರಿಸೆಪ್ಟಿವ್ ಆಗಿದ್ದು, ನಮ್ಮಲ್ಲಿ ಒಂದು ಒಳಮನಸ್ಸಿದೆ, ಅದು ಚಿಕಿತ್ಸೆ ಮಾಡಕ್ಕೆ, ನಮಗೆ ನಾವೇ ಚಿಕಿತ್ಸೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ನಮ್ಮ ಆತ್ಮದ ಶಕ್ತಿಯಿಂದಾನೇ ನಾವು ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆ ಅನ್ನೋ ನಂಬಿಕೆ ಡೆಫಿನೆಟ್ಲಿ ಬೇಕಾಗುತ್ತೆ. ಯಾಕಂದ್ರೆ ನಾನು ಫಿಸಿಕಲ್ ಬಾಡಿಯನ್ನ ಕಟ್ ಮಾಡಿ ಒಳಗಡೆ ಇರೋದನ್ನು ತೋರಿಸಬಹುದು, ಹೊರಗಡೆ ಇರೋದನ್ನು ತೋರಿಸಬಹುದು, ಆದ್ರೆ ಮನಸ್ಸನ್ನ ಕಟ್ ಮಾಡಿ ಯಾರು ತೋರ್ಸಕ್ ಆಗಲ್ಲ. ಅಫ್ಕೋರ್ಸ್ ನಮ್ಮಲ್ಲಿರೋ ಬಯೋಫೀಲ್ಡ್ ನ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ. ಅದನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಕಿರ್ಲಿಯನ್ ಆರಾ ಫೋಟೋಗ್ರಫಿ ಅಂತ ನಮ್ಮ ಆರಾನ ನಾವು ತೋರಿಸಬಹುದು ಸೈಂಟಿಫಿಕ್ ಆಗಿ, ಚಕ್ರಗಳ ಇರುವಿಕೆಯನ್ನ ತೋರಿಸಬಹುದು, ಅದರ ಆರೋಗ್ಯಕರ ಸ್ಥಿತಿ ಇದೆಯಾ, ಅನಾರೋಗ್ಯಕರ ಸ್ಥಿತಿ ಇದೆಯಾ, ಅದರ ಬಗ್ಗೆನೂ ರಿಪೋರ್ಟ್ ನ ನಾವು ಸೈಂಟಿಫಿಕ್ ಆಗಿ ಈಗ ವ್ಯಾಲಿಡೇಟ್ ಮುಟ್ಟೋದಿಕ್ ಸಿಗೋದಿಲ್ಲ, ಉಸಿರಾಡ್ತೀವಿ. ಹೌದು, ಭಾವನೆಗಳನ್ನ ನಾವ್ ಯಾರು ಓಪನ್ ಅಪ್ ಮಾಡಿ ನೋಡು ಇದು ನನ್ನ ಭಾವನೆ ತೋರ್ಸಕ್ಕಾಗಲ್ಲ. ಆತರ ಮನಸ್ಸಿನ ಸ್ಥಿತಿಗತಿಯನ್ನ ತೋರ್ಸಕ್ ಕಷ್ಟ ಆಗುತ್ತೆ. ಬಟ್ ಅದು ಹೇಗೆ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ ಅದು ಎಲ್ಲ ಸಫರರ್ಸ್ ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಯಾಕಂದ್ರೆ ಎಷ್ಟೋ ಜನ ಮಾನಸಿಕವಾಗಿ ಸಫರ್ ಆಗ್ತಾ ಇರ್ತಾರೆ. ಸೊ ಈ ರೀತಿ ಸಮಸ್ಯೆಗಳಿರೋರ್ಗೆ, ವಿಚಿತ್ರವಾಗಿ ಅಥವಾ ಸುಮಾರು ತರದ ಸಮಸ್ಯೆಗಳಿರೋರ್ಗೆ ಅವರ ಮನಸ್ಸು ಸ್ಪಂದಿಸಿದಾಗ ಆಗ ಟ್ರೀಟ್ಮೆಂಟ್ ತುಂಬಾ ಸೂಕ್ತವಾಗಿ, ತುಂಬಾ ಎಫೆಕ್ಟಿವ್ ಆಗಿ, ಕಮ್ಮಿ ಸಮಯದಲ್ಲೇ ಆಗುತ್ತೆ. ಎಸ್, ಈಗ ಗದಗದಿಂದ ಗುರುಪಾದಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗುರುಪಾದಪ್ಪ ಅವರೇ. ನಮಸ್ಕಾರ ಮೇಡಮ್. ನಮ್ಮ ಎಕ್ಸ್ಪರ್ಟ್ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ನನಗ ಡಯಾಬಿಟಿಸ್ ಬಂದು 12-14 ವರ್ಷ ಆಯ್ತು. ಓಕೆ.
ಬಹಳ ಸಮಸ್ಯೆ ಆಗೈತಿ. ಅದಕ್ಕೆ ನಿಮ್ ಕಡೆ ಟ್ರೀಟ್ಮೆಂಟ್ ತಗೊಳಕ್ ಬರ್ಬೇಕಂತ ಮಾಡಿದ್ವಿ. ಖಂಡಿತವಾಗಿಯೂ ಬರ್ಬೋದು. ನೀವು ಮೊದಲು ನನ್ನ ಬಂದು ಕನ್ಸಲ್ಟ್ ಮಾಡಿ ನಿಮ್ಮ ಮನಸ್ಸಿನ ಮೂಲಕ ಏನಾದ್ರೂ ಬೇರೆ ಭಾವನೆಗಳಿಂದ ಅಥವಾ ಡಿಪ್ರೆಷನ್ ಇಂದ ಅಥವಾ ಬೇರೆ ಆಲೋಚನೆಗಳಿಂದ, ಸ್ಟ್ರೆಸ್ ಇಂದ, ಆಂಗ್ಸೈಟಿಯಿಂದ ಏನಾದ್ರೂ ತೊಂದರೆ ಆಗಿದೆಯಾ ನೋಡ್ಬೋದು. ಅದಕ್ಕೆ ಸೂಕ್ತವಾಗಿ ಮತ್ತೆ ಪಾಸಿಟಿವ್ ಎನರ್ಜಿ ಅಥವಾ ಪ್ರಾಣಶಕ್ತಿಯನ್ನು ಹೇಗೆ ರೀಫಿಲ್ ಮಾಡ್ಕೊಳ್ಳೋದು ಅದನ್ನ ನಾನು ಗೈಡ್ ಮಾಡಕ್ಕೆ ಸಾಧ್ಯ ಇದೆ. ಗೈಡ್ ಮಾಡಿದ್ಮೇಲೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ರಮೇಣವಾಗಿ ಅದು ಹೇಗೆ ನಾರ್ಮಲ್ಸಿಗೆ ಬರುತ್ತೆ, ಹೇಗೆ ಕಂಟ್ರೋಲ್ ಬರುತ್ತೆ ಅದನ್ನ ನಾವು ಮಾನಿಟರ್ ಮಾಡಿ ನೋಡಬಹುದು. ಓಕೆ, ಧನ್ಯವಾದ. ಕರೆ ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಮಾಡಬಹುದು ಮೇಡಮ್? ನೀವು ನನ್ನ ಸ್ಟಾಫ್ ಹತ್ರ ಮಾತಾಡ್ಬೇಕಾಗತ್ತೆ. ಓಕೆ, ಲಾಸ್ಟ್ ಅಲ್ಲಿ ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ, ಕಾಲ್ ಮಾಡಿ ನೀವು ಕನ್ಸಲ್ಟೇಷನ್ ಕೂಡ ಅಟೆಂಡ್ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆ ಇವಾಗ ಕೆಲವೊಂದು ಅನುವಂಶೀಯವಾಗಿ ಬರುವಂತ ಕಾಯಿಲೆಗಳಿರುತ್ತೆ, ಅಂದ್ರೆ ಜೆನೆಟಿಕಲಿ ಅದು ಪಾಸ್ ಆಗಿರುತ್ತೆ. ಇನ್ನು ಕೆಲವೊಂದು ನಾವೇ ನಮ್ಮ ಜೀವನ ಶೈಲಿಯಿಂದ, ಆಹಾರದಿಂದ ತಂದುಕೊಳ್ಳುವಂತ ಕಾಯಿಲೆ ಇರುತ್ತೆ. ಸೊ ಈ ಎರಡು ಡಿಫರೆನ್ಸ್ ನಿಮ್ಮಲ್ಲಿ ಹೇಗೆ ವರ್ಕ್ ಆಗುತ್ತೆ? ನೋಡಿ, ತುಂಬಾ ಜನ ನನ್ನ ಹತ್ರ ಬಂದು ಹೇಳಿದ್ದಾರೆ ಈ ತರ ತೊಂದರೆ, ಇವನ್ ಮಾನಸಿಕ ತೊಂದರೆನೂ ಕೂಡ ತುಂಬಾ ಜನ ಹೇಳ್ತಾರೆ. ನನ್ಗಿತ್ತು, ನಮ್ಮ ತಾಯಿಗಿತ್ತು, ನಮ್ಮ ಅಜ್ಜಿಗಿತ್ತು, ನಮ್ಮ ಅತ್ತೆಗಿದೆ, ನಮ್ಮ ಮನೇಲಿ ಎಷ್ಟೋ ಜನಕ್ಕಿದೆ, ಸೊ ನಂಗೆ ವಾಸಿ ಆಗೋ ಚಾನ್ಸೇ ಇಲ್ಲ ಅಂತ ಅವರೇ ಪ್ರಿಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಒಂದು ಪ್ರೀಕನ್ಸೀವ್ ನೋಷನ್ ಬಂದಿರ್ತಾರೆ. ಖಂಡಿತವಾಗಿಯೂ ಇದನ್ನು ಕೂಡ ವಾಸಿ ಮಾಡಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಅವರು ಪ್ರಾಬಬ್ಲಿ ಅದ್ರ ಕಡೆ ಯಾವುದೇ ಹೋಮ್ವರ್ಕ್ ಆಗ್ಲಿ ಮಾಡಿರದೇ ಇರ್ಬೋದು, ಅಥವಾ ಕಾನ್ಶಿಯಸ್ಲಿ ಯಾವ್ದು ಎಫರ್ಟ್ ತಗೊಳ್ದೇ ಇರ್ಬೋದು ಗುಣ ಆಗಕ್ಕೆ. ನೀವು ನಿಮ್ಮ ಎನರ್ಜಿ ಮೂಲಕ, ನಿಮ್ಮ ಮನಸ್ಸಿನ ಶಕ್ತಿ ಮೂಲಕ, ನಿಮ್ಮ ಆತ್ಮದ ಶಕ್ತಿ ಮೂಲಕ ಎಫರ್ಟ್ ತಗೊಂಡಾಗ ಡೆಫಿನೆಟ್ಲಿ ರೆಕ್ಟಿಫಿಕೇಶನ್ ಇಸ್ ಪಾಸಿಬಲ್. ದೇವ್ ಆಲ್ ಸಫರ್ಡ್, ಇಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಸಫರ್. ಖಂಡಿತವಾಗಿಯೂ ಅದಕ್ಕೆ ಸೂಕ್ತವಾದಂತಹ ಆಕ್ಷನ್ಸ್ ತಗೊಂಡಾಗ ಅದಕ್ಕೆ ಸೂಕ್ತವಾದಂತಹ ರೆಮಿಡಿ ಕೂಡ ಸಿಗಕ್ಕೆ ಸಾಧ್ಯ ಇದೆ. ಒಂದು. ಇನ್ನೊಂದು, ನಮ್ಮ ಜೀವನ ಶೈಲಿಯಿಂದ ಎಷ್ಟೋ ಸತಿ ವಿಚಿತ್ರವಾದಂತಹ ಅನಾರೋಗ್ಯ ಬರುತ್ತೆ. ಚಿಕ್ಕ ಚಿಕ್ಕ ವ್ಯತ್ಯಾಸದಿಂದ ಅಘಾತವಾದಂತಹ ಸಮಸ್ಯೆಗಳು ಬರುತ್ತೆ. ಅದನ್ನ ನಾವು ಇದು ಕಾರಣ ಅಂತ ಒಪ್ಕೊಳ್ಳಕ್ಕೆ ರೆಡಿ ಇರಲ್ಲ. ಯಾವ್ದೋ ಒಂದು ಚಿಕ್ಕ ಇಮೋಷನ್, ನೆಗೆಟಿವ್ ಥಾಟ್ ಇಂದನೋ ಅಥವಾ ಬೇರೆಯವ್ರ ಮೇಲೆ ಜಲಸಿಯಿಂದನೋ, ತನ್ನ ಬಗ್ಗೆ ತನಗೆ ಸೆಲ್ಫ್ ಹೇಟ್ರೆಡ್ನೆಸ್ ಇಂದನೋ ಎಷ್ಟೋ ವಿಚಿತ್ರವಾದ ಕಾಯಿಲೆಗಳು ಬರುತ್ತೆ. ಅದನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡಕ್ಕೆ ಎಷ್ಟೋ ಸತಿ ರೆಡಿ ಇರಲ್ಲ. ಆ ತರದ ಜೀವನ ಶೈಲಿಯಿಂದನೋ ಅಥವಾ ತಮ್ಮ ಆಲೋಚನೆಗಳಿಂದನೋ ಬಂದಂತಹ ಅನಾರೋಗ್ಯಕ್ಕೆ ಕೂಡ ತುಂಬಾ ಸೂಕ್ತವಾಗಿ ಹೀಲ್ ಮಾಡಬಹುದು, ಪ್ರೊವೈಡೆಡ್ ಯು ಹ್ಯಾವ್ ಆಕ್ಸೆಪ್ಟೆನ್ಸ್. ನೀವು ಅದಕ್ಕೆ ರಿಸೆಪ್ಟಿವಿಟಿ ತೋರಿಸಿದ್ರೆ, ಆಕ್ಸೆಪ್ಟೆನ್ಸ್ ತೋರಿಸಿದ್ರೆ, ದೆನ್ ಡೆಫಿನೆಟ್ಲಿ ಯೆಸ್, ಇಟ್ ಇಸ್ ಪಾಸಿಬಲ್ ಟು ಟ್ರೀಟ್. ಬಹುಶಃ ಈ ಒಂದು ವಿಚಾರದಲ್ಲಿ ಜನಕ್ಕೆ ತಮ್ಮನ್ನ ತಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನ ಕೊಡೋಣ ಅನ್ಸುತ್ತೆ. ಇವಾಗ ಚರ್ಮದ ಕಾಯಿಲೆಗಳಿರುತ್ತೆ ಕೆಲವೊಂದು, ಈ ಅರ್ಟಿಕೇರಿಯಾ ಸಮಸ್ಯೆ ಇರಬಹುದು, ಸೋರಿಯಾಸಿಸ್ ಇರಬಹುದು, ಮನಸ್ಸಿಗೆ ಎಷ್ಟೊಂದು ಸಂಬಂಧ ಪಟ್ಟಿರುತ್ತೆ ಅನ್ನೋದನ್ನ ನಾವು ಬೇರೆ ಮೆಡಿಕೇಶನ್ ಪದ್ಧತಿಯಲ್ಲೂ ಕೂಡ ನೋಡಿರ್ತೀವಿ. ಏನಪ್ಪಾ ಅಂದ್ರೆ ತುಂಬಾ ಸ್ಟ್ರೆಸ್ ತಗೊಳ್ತಾ ಇದ್ದಾಗ ಏನೋ ಒಂದು ಕಡೆ ಮೈ ಎಲ್ಲ ಅಲರ್ಜಿ ಬರೋದಕ್ಕೆ ಶುರುವಾಗುತ್ತೆ. ಅಲ್ಲೇ ಅರ್ಥ ಮಾಡ್ಕೊಳ್ಬಹುದು, ಅಂದ್ರೆ ಮನಸ್ಸಿಗೆ ನನಗೆ ಟೆನ್ಷನ್ ಆಗ್ತಾ ಇದೆ, ಮೈ ಮೇಲೆ ಹೇಗೆ ಗುಳ್ಳೆ ಬರೋದಿಕ್ ಸಾಧ್ಯ ಅಂತ. ಇಂಥ ಕಾಯಿಲೆಗಳು ಅಂದ್ರೆ ತಕ್ಷಣಕ್ಕೆ ಗುಣ ಆಗೋದಿಲ್ಲ. ಯಾರ ಹತ್ರ ಆದ್ರೂ ಬಂದ ತಕ್ಷಣ ಒಂದು ದಿನಕ್ಕೆ ಗುಣ ಮಾಡಿ ಅಂದ್ರೆ ಸಾಧ್ಯ ಇಲ್ಲ. ಹೇಗೆ ಸ್ಟೆಪ್ ಬೈ ಸ್ಟೆಪ್ ಗುಣ ಮಾಡ್ತಾ ಹೋಗ್ತಾರೆ? ಎಷ್ಟು ಸೆಷನ್ಗಳು ಬೇಕಾಗತ್ತೆ? ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೆಲವು ರಿಸರ್ಚ್ ಬಗ್ಗೆ ಎಲ್ಲ ಸುಮಾರು ದೇಶಗಳಲ್ಲಿ ಈ ವಿಷಯದ ಬಗ್ಗೆ ರಿಸರ್ಚ್ ಆಗಿದೆ. ಇಮೋಷನ್ಸ್ ನಿಜವಾಗ್ಲೂ ದೇಹದ ಮೇಲೆ ಪರಿಣಾಮ ಬೀರುತ್ತಾ? ಭಾವನೆಗಳು, ನಮ್ಮಲ್ಲಿರೋ ಎನರ್ಜಿ, ನಮ್ಮಲ್ಲಿರುವಂತಹ ಆಲೋಚನೆಗಳೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಅಂಡ್ ಮೇಯೋ ಕ್ಲಿನಿಕ್ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ ಅಮೆರಿಕದಲ್ಲಿ, ಅವರು ಒಂದು ರಿಸರ್ಚ್ ಮಾಡಿ ಹೇಳ್ತಾರೆ 80% ಆಫ್ ದಿ ಡಿಸೀಸಸ್ ಆರ್ ಬಿಕಾಸ್ ಆಫ್ ಒನ್ಸ್ ಓನ್ ಇಮೋಷನ್ಸ್ ಅಂತ. ಅಂದ್ರೆ 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅಷ್ಟು ಕಾಯಿಲೆಗಳು ನಮ್ಮ ಭಾವನೆಗಳಿಂದನೇ ಉದ್ವೇಗ ಆಗುತ್ತೆ ಅಥವಾ ಉತ್ಪತ್ತಿ ಆಗುತ್ತೆ ಅನ್ನೋ ರಿಸರ್ಚ್ಗೆ ಒಂದು ಮ್ಯಾಸಿವ್ ಒಂದು ರಿಸರ್ಚ್ ನಡೆಸ್ತಾರೆ ಅವರು. ಸೊ ನೀವು ಹೇಳಿದಾಗೆ ಖಂಡಿತವಾಗಿಯೂ ಭಾವನೆಗಳು ನಮ್ಮಲ್ಲಿರುವಂತಹ ಆರೋಗ್ಯವನ್ನ ಏರುಪೇರು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಒಂದು. ಎರಡನೇದು, ಡೆಫಿನೆಟ್ಲಿ ಇನ್ ಅ ಡೇಸ್ ಟೈಮ್ ಯು ಕಾಂಟ್ ಚೇಂಜ್ ಯೋರ್ ಥಾಟ್ ಪ್ರಾಸೆಸ್ ಆಲ್ ಟುಗೆದರ್. ಎಷ್ಟೋ ವರ್ಷದಿಂದ ಆ ಬಿಲೀಫ್ ಸಿಸ್ಟಮ್ ನ ಗಟ್ಟಿಯಾಗಿ ಸಾಕೊಂಡು ಬಂದಿರ್ತೀವಿ ನಾವು, ಫಿಕ್ಸ್ ಡೆಪಾಸಿಟ್ ತರ. ಸಡನ್ ಆಗಿ ಆಲ್ ಆಫ್ ಅ ಸಡನ್ ಯು ಕಾಂಟ್ ಚೇಂಜ್ ಯುವರ್ ಪ್ರಾಸೆಸ್, ಥಿಂಕಿಂಗ್ ಪ್ರಾಸೆಸ್. ಇನ್ನೊಂದೇನು ಅಂದ್ರೆ, ಜಾಗೃತ ಮನಸ್ಸಿನ ಮೂಲಕ ನಾನು ನಾಳೆಯಿಂದ ಚೇಂಜ್ ಆಗ್ಬಿಡ್ತೀನಿ, ನಾಳೆಯಿಂದ ಸ್ಟ್ರೆಸ್ ಫ್ರೀ ಆಗ್ಬಿಡ್ತೀನಿ, ಅಥವಾ ನಾನು ಡಿಪ್ರೆಷನ್ ಬಿಟ್ಬಿಡ್ತೀನಿ, ಕೆಟ್ಟ ಆಲೋಚನೆಗಳನ್ನು ಬಿಟ್ಬಿಡ್ತೀನಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಅದು ಒಳ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗಿರೋದನ್ನ, ಲಾಂಗ್ ಟರ್ಮ್ ಮೆಮರಿ ಯಾವತ್ತು ಒಳ ಮನಸ್ಸಲ್ಲಿ ಕೂತಿರುತ್ತೆ. ಸೊ ನಾವು ಮತ್ತೆ ಅದೇ ಮನಸ್ಸಿನ ಸ್ಥಿತಿಗೆ ಹೋಗ್ಬೇಕಾಗತ್ತೆ, ಅದೇ ಸಬ್ ಕಾನ್ಶಿಯಸ್ ಲೇಯರ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ಒಂದು 6 to 10 ಸೆಷನ್ಸ್ ಆದ್ರೂ ಬೇಕು. ವಿಪರೀತವಾಗಿ ಅವ್ರ ಮನಸ್ಸಲ್ಲಿ ಅಥವಾ ಎನರ್ಜಿ ಪ್ಯಾಟರ್ನ್ಸ್ ಅಲ್ಲಿ ಏರುಪೇರಿದೆ, ಅಥವಾ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಇದೆ, ನೆಗೆಟಿವ್ ಥಾಟ್ ಪ್ರಾಸೆಸ್ ಇದೆ ಅಂತಂದ್ರೆ ಸ್ವಲ್ಪ ಸೆಷನ್ಸ್ ಜಾಸ್ತಿ ಬೇಕಾಗುತ್ತೆ. ಮೇ ಬಿ ಅರೌಂಡ್ 10 ಸೆಷನ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಇಲ್ಲ ಅಂತಂದ್ರೆ 6-7 ಸೆಷನ್ ಗಳನ್ನೇ ತುಂಬಾ ಸೂಕ್ತವಾಗಿ ಎವಿಡೆಂಟ್ ರಿಸಲ್ಟ್ಸ್ ಗಳನ್ನ ನೋಡಕ್ ಸಾಧ್ಯ ಇದೆ. ಇಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ನ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ. ವೆರ್ ಇನ್ ದ ಫಸ್ಟ್ ಫ್ಯೂ ಸೆಷನ್ಸ್ ಅವರ ಒಳ ಮನಸ್ಸನ್ನ ರಿಲ್ಯಾಕ್ಸ್ ಮಾಡುವಂತ ಯಾವುದೇ ಸಮಸ್ಯೆ ಇದ್ರು, ಮಾನಸಿಕವಾಗಿದ್ರು, ದೈಹಿಕವಾಗಿದ್ರು, ಅಥವಾ ಯಾರಿಗೂ ಆಕ್ಸಿಡೆಂಟ್ ಆಗೋಗಿರುತ್ತೆ, ಟ್ರಾಮಾ ಆಗಿರುತ್ತೆ, ಯಾರನ್ನೋ ಕಳ್ಕೊಂಡ್ಬಿಟ್ಟಿರ್ತಾರೆ, ಅದರಿಂದ ಆಘಾತ ಆಗಿರುತ್ತೆ, ಅಂತವ್ರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಅವಶ್ಯಕತೆ ಖಂಡಿತವಾಗಿಯೂ ಇರುತ್ತೆ. ಸೊ ಇನಿಷಿಯಲ್ ಫ್ಯೂ ಸೆಷನ್ಸ್ ವಿಲ್ ಬಿ ಅ ಡೀಪ್ ರಿಲ್ಯಾಕ್ಸೇಷನ್. ಅದಾದ್ಮೇಲೆ ಸಮಸ್ಯೆಯ ಮೂಲ ಕಾರಣವನ್ನ ಅವರ ಒಳ
ಮನಸ್ಸು ಏನ್ ಅನಲೈಸ್ ಮಾಡುತ್ತೋ ಅದ್ರ ಮೂಲಕನೇ ನಾವು ಟ್ರೀಟ್ ಮಾಡಕ್ ಶುರು ಮಾಡ್ತೀವಿ. Yes. ಒಳ ಮನಸ್ಸಿನ ಮೂಲಕ ಟ್ರೀಟ್ಮೆಂಟ್ ಆದ ಮೇಲೆ ಮತ್ತೆ ಆ ಜಾಗದಲ್ಲಿ ಏನು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ ಪ್ರಾಣಶಕ್ತಿಯನ್ನು ರೀಫಿಲ್ ಮಾಡ್ಕೊಳ್ಳುವಂತ ಒಂದು ಸುಲಭ ಟೆಕ್ನಿಕ್ಸ್ ಕಲ್ಮಶವನ್ನ ಹೊರಹಾಕಿ ಶಕ್ತಿಯನ್ನ ಒಳಗೆ ತಗೊಳ್ಳುವಂತಹ ವಿಧಾನ. ಲ್ಯಾಕ್ ಆಫ್ ಎನರ್ಜಿ ಕ್ಯಾನ್ ಆಲ್ಸೋ ಲೀಡ್ ಟು ಇಲ್ ಹೆಲ್ತ್. ಸೊ ಮತ್ತೆ ಪ್ರಾಣಶಕ್ತಿಯನ್ನು ಅಥವಾ ಒಳ್ಳೆ ಶಕ್ತಿಯನ್ನ ರೀಫಿಲ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ. ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಸ್ವಲ್ಪ ದಿನ. ಅಂಡ್ ಅಫ್ಕೋರ್ಸ್ ನೀವು ಅದು TDS ಆಗಿರೋದು ಅಥವಾ ತಿಂಗಳಾನ್ಗಟ್ಲೆ ತಗೊಳ್ಳೋದು ಆಗಲ್ಲ. ನಾನು ಆಗ್ಲೇ ಹೇಳಿದಾಗೆ 6 to 10 sessions, maybe a week or 10 days, you'll be able to see evident changes. Yes, and that powerful mind is. ಎಸ್, ಭೀಮಪ್ಪ ಅನ್ನೋರು ಈಗ ಗೋಕರ್ಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭೀಮಪ್ಪ ಅವರೇ. ನಮಸ್ಕಾರ ಮೇಡಮ್, ಗೋಕಾಕದಿಂದ ಮಾತಾಡೋದ್ರಿ. ಎಸ್ ಭೀಮೇಶ್ ಅವರೇ, ಹೇಳಿ ಪ್ರಶ್ನೆ ಕೇಳಿ. ಮೇಡಮ್, ನನಗೆ 1 ವರ್ಷ ಆಯ್ತು ತೊಂದರೆ ಆಗ್ತಾ ಇದ್ದಾರೆ. ಯಾವ ತರ ತೊಂದರೆ ಇದೆ ಸರ್ ಹೇಳಿ? ಎಲ್ಲ ಮೈಕೈ ನೋವು ಇದ್ರಿ, ಹೊಟ್ಟೆಗೆ ಆಸಿಡ್ ಇದ್ರಿ. ಓಕೆ. ಆಮೇಲೆ ಎಲ್ಲ ಎಕ್ಸ್ರೇ ಮಾಡಿದಾರೆ, ಎಂಡೋಸ್ಕೋಪಿ ಮಾಡಿದಾರೆ, ಸ್ಕ್ಯಾನಿಂಗ್ ಮಾಡಿದಾರೆ. ಓಕೆ. ಎಲ್ಲ ನಾರ್ಮಲ್ ಬರ್ತಾ ಇದ್ರೆ, ಆದ್ರೆ ಹೊಟ್ಟೆ ಆರಾಮಾಗ್ತಾ ಇರಲ್ಲ ಮೇಡಮ್. ಓಕೆ, ಸುಮಾರು 1 ವರ್ಷದಿಂದ ಈ ತರ ಸಫರ್ ಆಗ್ತಾ ಇರೋದಾ ನೀವು? ಹೌದ್ರಿ ಮೇಡಮ್. ನೋಡಿ ಭೀಮಪ್ಪ ಅವರೇ, ನಿಮ್ಮ ಒಳ ಮನಸ್ಸಲ್ಲಿ ಯಾವುದೋ ಒಂದು ಆಲೋಚನೆ ಅಥವಾ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ, ನಿಮ್ಮ ದೇಹದಲ್ಲಿ ಹರಿಯುವಂತ ಪ್ರಾಣಶಕ್ತಿಯ ಕೊರತೆಯಾಗಿ, ನಿಮ್ಮ ಭಾವನೆಗಳ ಏರುಪೇರಾಗಿ ಕೂಡ ನಿಮ್ಗೆ ಈ ತರ ಸಮಸ್ಯೆ ಬಂದಿರಬಹುದು. ಅದಕ್ಕೆ ಅದು ಫಿಸಿಕಲ್ ಲೇಯರ್ ಅಲ್ಲಿ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರ್ತಾ ಇದೆ. ಡೆಫಿನೆಟ್ಲಿ ಇದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಇದೆ. ನಿಮ್ಮ ಒಳ ಮನಸ್ಸಿನಲ್ಲೇ ಆ ಶಕ್ತಿ ಇದೆ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ, ಸೊ ನೀವು ನನ್ನ ಒಂದ್ಸತಿ ಕನ್ಸಲ್ಟ್ ಮಾಡಿದ್ರೆ ನಾನು ತೊಂದರೆ ಎಲ್ಲಿದೆ, ಅದರ ಮೂಲ ಸೋರ್ಸ್ ಏನಿದೆ ಅದನ್ನ ನೋಡಿ ಅನಲೈಸ್ ಮಾಡಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಕೊಡೋಕೆ ಸಾಧ್ಯ ಇದೆ. ಅಂಡ್ ತುಂಬಾ ಸುಲಭವಾಗಿ ಇದರಿಂದ ಹೊರಗಡೆ ಬರೋಕ್ಕೂ ಕೂಡ ಸಾಧ್ಯ ಇದೆ. ಡ್ರಗ್ಲೆಸ್ ಥೆರಪಿ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಸಚ್ ಪೀಪಲ್. ಇನ್ಫ್ಯಾಕ್ಟ್ ತುಂಬಾ ಜನ ಹೇಳ್ತಾರೆ, ನಂಗೆ ತುಂಬಾ ಆಸಿಡಿಟಿ ಆಗುತ್ತೆ, ಹೊಟ್ಟೆ ಇಷ್ಟಪ್ಪ ಉತ್ಕೊಂಡ್ಬಿಡುತ್ತೆ, ಸುಮಾರು ಸತಿ ಎಂಡೋಸ್ಕೋಪಿ ಮಾಡಿಸಿದೀನಿ ಅಥವಾ ಬೇರೆ ಟೆಸ್ಟ್ಗಳು ಏನೇನೋ ಇದೆಯಲ್ಲ ಅದನ್ನೆಲ್ಲ ಮಾಡಿಸಿದೀನಿ, ನಾರ್ಮಲ್ ಬರುತ್ತೆ, ಬಟ್ ನಂಗೆ ಹೊಟ್ಟೆ ನೋವ್ತಾ ಇದೆ. ಹೆಂಗ್ ನಂಬ್ಸೋದು? ನಾನು ಮನೇಲಿರೋರೇ ನಂಬಲ್ಲ. ಅದೇನದು ಎಲ್ಲ ನಾರ್ಮಲ್ ಬರುತ್ತೆ, ಸುಮ್ಮನೆ ನಾಟಕ ಮಾಡ್ತೀಯ ಅಂತ ಹೇಳ್ತಾರೆ. ಕೆಲವರಿಗೆ ವಿಚಿತ್ರವಾದ ಸಿಂಪ್ಟಮ್ಸ್ ಬರುತ್ತೆ, ಹೇಗೋ ಹೇಳ್ತಾರೆ, ಹೊಟ್ಟೆಲಿ ಹುಳ ಉಡಂಗ್ ಆಗುತ್ತೆ, ಚುಡ್ದಂಗ್ ಆಗುತ್ತೆ, ನಂಗೆ ಯಾರೋ ಚಾಕು ಚುಚ್ದಂಗ್ ಆಗ್ತಾ ಇದೆ, ಹೆಂಗೋ ಹೇಳ್ತಾರೆ ಪಾಪ ಅವ್ರ ಸಿಂಪ್ಟಮ್ಸ್ ನ. ಅದನ್ನೆಲ್ಲ ಹಾಸ್ಯಾಸ್ಪದ ಅನ್ಸುತ್ತೆ ನಮ್ಗೆ. ಈ ತರ ಎಲ್ಲ ಆಗ್ಬಿಡತ್ತಾ? ನಮ್ಗೆ ಆಗ್ದಿರೋದು ನೀನ್ ತಿನ್ನೋ ಊಟನೇ ನಾವು ತಿಂತಾ ಇದೀವಿ ಅಂತ. ಬಟ್ ಎಲ್ಲರ ಮನಸ್ಸು ಒಂದೇ ತರ ಇಲ್ವಲ್ಲ. 5 ಬೆರಳುಗಳೇ ಒಂದೇ ತರ ಇಲ್ಲ ಅಂದ್ಮೇಲೆ ನಮ್ಮ ಮನಸ್ಸು ಒಬ್ರೊಬ್ರ ಭಾವನೆನೂ ಒಂದೊಂದ್ ತರ ಇರುತ್ತೆ. ಒಬ್ರೊಬ್ರು ಒಂದೊಂದು ಆಲೋಚನೆಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ. ಒಬ್ರೊಬ್ರು ಲೈಫ್ ಸ್ಟೈಲ್ ಬೇರೆ ತರ ಇರುತ್ತೆ. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋರ ಆಲೋಚನೆಗಳು ಎಷ್ಟೋ ಬೇರೆ. ಮಣ್ಣಿನ ಮುದ್ದೆಗೆ, ಹಸಿ ಮಣ್ಣಿನ ಮುದ್ದೆಗೆ ಹೇಗೆ ಆಕಾರ ಕೊಟ್ಕೊಂಡು ಬಂದಿದೀವಿ ಅನ್ನೋದ್ರ ಮೇಲೆ ಅದು ಸೋ ಟ್ರೂ, ಸೋ ಬ್ಯೂಟಿಫುಲಿ ಸೆಡ್. ಹೌದು. ಸೊ ಅದರಿಂದ ಅವರವರ ವಿಲ್ ಪವರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಒಬ್ಬರ ವಿಲ್ ಪವರ್ ತುಂಬಾ ವೀಕ್ ಇದ್ದಾಗ, ತುಂಬಾ ಸೆನ್ಸಿಟಿವ್ ಇದ್ದಾಗ ಅಂತವ್ರಿಗೆ ಅನಾರೋಗ್ಯ ಆಗುವಂತ ಪರಿಸ್ಥಿತಿ ತುಂಬಾ ಜಾಸ್ತಿ, ಚಾನ್ಸಸ್ ಜಾಸ್ತಿ. ಯಾರು ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೋ ಅವ್ರಿಗೆ ಏನೂ ಆಗಲ್ಲ, ನನ್ಗೇನು ಆಗ್ತಿಲ್ಲ ಅಂತಾರೆ. ಫಾರ್ಚುನೇಟ್ಲಿ ಅವ್ರ ವಿಲ್ ಪವರ್ ಆಗ್ಲಿ, ಅವರ ಮನಸ್ಸಿನ ಶಕ್ತಿ ಆಗ್ಲಿ ಸ್ಟ್ರಾಂಗ್ ಇರುತ್ತೆ. ಸೊ ಅಂತವ್ರಿಗೆ ಪ್ರಾಬ್ಲಿ ಈ ತರದೊಂದು ನಿಗೂಢ ಸಮಸ್ಯೆಗಳು ಬರೋ ಸ್ಟಾಟಿಸ್ಟಿಕ್ಸ್ ಕಮ್ಮಿ. ಬಟ್ ಯಾರು ಸೂಕ್ಷ್ಮ ಇರ್ತಾರೋ, ಡೆಲಿಕೇಟ್ ಇರ್ತಾರೋ, ಸೆನ್ಸಿಟಿವ್ ಇರ್ತಾರೋ, ಕೆಲವರು ಹೊರಗಡೆ ತುಂಬಾ ಬೋಲ್ಡ್ ಆಗಿರ್ತಾರೆ, ಬಟ್ ಇನ್ಸೈಡ್ ದೇ ವಿಲ್ ಬಿ ವೆರಿ ಸೆನ್ಸಿಟಿವ್, ಸಫರ್ ಮಾಡ್ತಿರ್ತಾರೆ ಒಳಗಿಂದ. ಅಂತವ್ರಿಗೂ ಕೂಡ ಈ ತರ ನಿಗೂಢ ಸಮಸ್ಯೆಗಳು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವರ ಜೊತೆ ನಮ್ಮನ್ನ ಕಂಪೇರ್ ಮಾಡ್ಕೊಳ್ಳುವಂತದ್ದು. ಇವಾಗ ಯಾರತ್ರ ಹಣ ಇದೆ, ಅವರು ಒಳ್ಳೆ ಪೊಸಿಷನ್ ಇದ್ದಾರೆ, ನಮಗೆ ಅವ್ರಕ್ಕಿಂತ ನಾವು ಜಾಣರಿದ್ದೀವಿ, ಆದ್ರೂ ನಮ್ಮ ಹತ್ರ ಯಾಕೆ ಅಲ್ಲಿಗೆ ಹೋಗೋಕ್ ಆಗ್ತಿಲ್ಲ ಅನ್ನುವಂತ ಆ ಬೇಸರದಿಂದಾನೇ ಅವರು ಒಂದ್ ರೀತಿಯಲ್ಲಿ ನೀವ್ ಹೇಳಿದಾಗ ಆಸಿಡಿಟಿ ಸಮಸ್ಯೆ, ಆಗೋದು, ಇನ್ನೇನೋ ಅಂಥದ್ದೆಲ್ಲ ಕಾಯಿಲೆಗಳ ಕಡೆಗೆ ತಿರುಗ್ತಾ ಹೋಗ್ತಾರೆ. ಸೊ ಫಸ್ಟ್ ಅವರು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ, ಈಗ ಜಾಗೃತವಾಗಿ ನನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋತೀನಿ ಅಥವಾ ಐ ವಿಲ್ ಸ್ಟಾಪ್ ಫೀಲಿಂಗ್ ಜೆಲಸ್ ಅಬೌಟ್ ಅದರ್ಸ್, ಆತರ ಪ್ರಯತ್ನ ಮಾಡಿದಾಗ ಅದು ಅಷ್ಟು ಫ್ರೂಟ್ಫುಲ್ ಆಗಲ್ಲ ಅನ್ಫಾರ್ಚುನೇಟ್ಲಿ. ಬಿಕಾಸ್ ಇಮೋಷನ್ಸ್ ಎಲ್ಲ ಒಳ ಮನಸ್ಸಿನ ತಕ್ಷಣಕ್ಕೆ ಏನೋ ಕಾಯಿಲೆ ಬರುತ್ತೆ ಅಂತ ಅಲ್ಲ, ಬಟ್ ಅದು ನಿಧಾನಕ್ಕೆ ಮನಸ್ಸನ್ನ ಮ್ಯಾನಿಫೆಸ್ಟ್ ಆಗುತ್ತೆ. ಹೌದು, ಖಂಡಿತವಾಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ಮ್ಯಾನಿಫೆಸ್ಟ್. ಅಂಡ್ ಇನ್ನೊಂದೇನ್ ವಿಚಿತ್ರ ಅಂದ್ರೆ, ತುಂಬಾ ಜನಕ್ಕೆ ನಿಮ್ಮ ಆಲೋಚನೆಗಳಿಂದನೋ ಅಥವಾ ನಿಮ್ಮ ಕೆಟ್ಟ ಇದರಿಂದನೋ, ಥಾಟ್ ಪ್ರಾಸೆಸ್ ಇಂದನೋ ತೊಂದರೆ ಆಗಿದೆ ಅಂದ್ರೆ ನಂಬಕ್ಕೆ ರೆಡಿ ಇರಲ್ಲ ಎಷ್ಟೋ ಜನ. ಅದರಿಂದ ತೊಂದರೆ ಆಗ್ಬಿಡತ್ತಾ ಅಂತಂತಾರೆ. ಸೊ ತುಂಬಾ ಜಾಸ್ತಿ ಸಫರ್ ಮಾಡ್ತಿದ್ರೆ ದೊಡ್ಡದಾಗೇನೋ ರೆಮಿಡಿ ಇರಬೇಕು ಅನ್ನೋ ತರ ಇದೆ. ಇಲ್ಲ, ದೇರ್ ಕುಡ್ ಬಿ ಅ ಸಿಂಪಲ್ ಸೊಲ್ಯೂಷನ್. ಯಾವ್ದೋ ಒಂದು ಚಿಕ್ಕ ಥಾಟ್ ಪ್ರಾಸೆಸ್ ನ ಆಲ್ಟರ್ ಮಾಡ್ಕೊಳ್ಳೋದ್ರಿಂದ, ಯಾವ್ದೋ ಒಂದು ಇಮೋಷನ್ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ, ಯಾವ್ದೋ ಒಂದು ಎನರ್ಜಿ ಸೆಂಟರ್ ಇರುವಂತಹ ಚಿಕ್ಕ ಎನರ್ಜಿಯನ್ನ ಇಂಬ್ಯಾಲೆನ್ಸ್ ಆಗಿರೋದನ್ನ ರೆಕ್ಟಿಫೈ ಮಾಡೋದ್ರಿಂದ ಕೂಡ ಅದ್ಭುತವಾದಂತಹ ರೆಮಿಡಿ ತಗೊಳಕ್ಕೆ ಸಾಧ್ಯ ಇದೆ. ಸೊ ಹೌದು, ನಮ್ಮ ಇಮೋಷನ್ಸ್, ಅದು ನೆಗೆಟಿವ್ ಇಮೋಷನ್ಸ್ ಆಗಿರ್ಬೋದು ಅಥವಾ ಡ್ರೆಡ್ಫುಲ್ ಇಮೋಷನ್ಸ್ ಆಗಿರ್ಬೋದು ಅಥವಾ ಕೆಟ್ಟ ಆಲೋಚನೆಗಳು, ಕೆಲವರಿಗೆ ಕನ್ಸಲ್ಲೂ ಕೂಡ ಭಯ ಅಥವಾ ವಿಪರೀತವಾದ ಏರುಪೇರಾಗ್ತಾ ಇರುತ್ತೆ, ಆ ಥರದ್ದಾಗಿರ್ಬೋದು. ದಟ್ ಆಲ್ಸೋ ಕ್ಯಾನ್ ಲೀಡ್ ಟು ಅ ಲಾಟ್ ಆಫ್ ಇಲ್ ಹೆಲ್ತ್. ಸೊ ನೀವು ಹೇಳಿದಾಗೆ ಹೌದು, ಅದು ಆ ಕ್ಷಣಕ್ಕೆ ಅವ್ರಿಗೆ ಪರಿಣಾಮ ಬೀರದೇ ಇರ್ಬೋದು, ಬಟ್ ಅಕ್ಯುಮುಲೇಷನ್ ವಿಚ್ ಹ್ಯಾಪನ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್, ಒಂದು 10 ವರ್ಷದಿಂದ 5 ವರ್ಷದಿಂದ, ದಟ್ ಕ್ಯಾನ್ ಲೀಡ್ ಇನ್ ಟು ಡಿಸೀಸಸ್. ಅಂಡ್ ಗ್ಯಾಪ್ ಕೊಟ್ಟ ತಕ್ಷಣ, ನೀವು ಚೇಂಜ್ ಮಾಡಿದ ತಕ್ಷಣ ಅನಾರೋಗ್ಯ ಕಟ್ಟಾಗುತ್ತೆ ಅನ್ನೋದು ಕೂಡ ತಪ್ಪಾಗುತ್ತೆ. ಸೊ ಇಟ್ ಮೈಟ್ ಗೆಟ್ ಅಕ್ಯುಮುಲೇಟೆಡ್ ಓವರ್ ಪೀರಿಯಡ್ ಆಫ್ ಟೈಮ್. ಮತ್ತಷ್ಟು ಮಾಹಿತಿಯನ್ನ ನಿಮ್ ಮುಂದೆ ಇರ್ತೀವಿ. ಮುಂಚಿತವಾಗಿ ನೀವು ಕೂಡ ಅಂದ್ರೆ ಮನಸ್ಸಿನ ಸಮಸ್ಯೆಯಿಂದಾಗಿ ಕಾಯಿಲೆಗಳು, ಅನಾರೋಗ್ಯ ಬರ್ತಾ ಇದೆಯಾ, ಮನಸ್ಸು ದೇಹವನ್ನ ಹಾಳು ಮಾಡ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ ಇದ್ರೆ, ಅಥವಾ ಯಾವುದೇ ಕಾಯಿಲೆ ನಿಮಗೆ ಅದು ಕಾರಣ ಅರ್ಥ ಆಗದೆ ಹೋಗ್ಬೋದು, ಅಂತ ಸ್ಥಿತಿಯಲ್ಲಿ ಪರಿಹಾರ ಬೇಕು ಅಂದ್ರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ಗೆ ಭೇಟಿ ಕೊಡಬೇಕಾದಂತ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಇಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ಪೂರ್ವಿ ಜಯರಾಜ್ ಹೋಲಿಸ್ಟಿಕ್ ಹೀಲರ್, ಸಮೃದ್ಧಿ ಹೀಲಿಂಗ್ ಸೆಂಟರ್, ಏನು
ಇನ್ಸ್ಟಿಟ್ಯೂಟ್ ಫಾರ್ ಡ್ರಗ್ಲೆಸ್ ಥೆರಪಿ 15 ಮೊದಲನೇ ಮಹಡಿ ಕೋರಮಂಗಲ 1ನೇ ಬ್ಲಾಕ್ ಬೆಂಗಳೂರು 560034. ಹಾಗೆ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ 9935355117 ಎಸ್ ಕೊನೆಯ ಹಂತದಲ್ಲಿದ್ದೀವಿ. ಎಲ್ಲರಿಗೂ ಇರೋ ಅನುಮಾನ ಒಂದೇನಪ್ಪಾ ಅಂದ್ರೆ ನನ್ನ ಮನಸ್ಸನ್ನ ಇವ್ರು ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ? ಈಗ ನನಗೆ ನನ್ನೊಳಗೆ ಏನಾಗ್ತಿದೆ ಅಂತ ಗೊತ್ತು, ಬಟ್ ಇವರು ಅದನ್ನ ಕಂಟ್ರೋಲ್ ತರೋಕ್ ಸಾಧ್ಯ ಇಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋದನ್ನ ಹೇಳ್ತಾರೆ. ಏನ್ ಹೇಳ್ತೀರಾ? ನೋಡಿ, ತುಂಬಾ ಜನಕ್ಕೆ ಈ ಒಳಮನಸ್ಸಿಗೆ ಸಂಬಂಧಪಟ್ಟಂತ ಚಿಕಿತ್ಸೆ ಮಾಡಿದಾಗ ಯಾರಿಗೋ ಏನೋ ಒಂದು ಸೂಪರ್ಫಿಷಿಯಲ್ ಪವರ್ ಇದೆ, ಡಿಸಿಷನ್ ನಂಗೇನೋ ಮಾಡ್ಬಿಡ್ತಾರೆ ಅಂತ ಅನ್ಕೋತಾರೆ. ಅವ್ರಿಗೆಲ್ಲರಿಗೂ ನಾನು ಹೇಳೋದು ಒಂದೇ, ಇಲ್ಲಿ ಯಾವ್ದೋ ಹೀಲರ್ಗೆ ಏನೋ ಮಿಸ್ಟೀರಿಯಸ್ ಪವರ್ ಇದೆ, ಅವ್ರು ಏನೋ ನಿಮ್ಮಲ್ಲಿ ಜಾದೂ ಮಾಡ್ತಾರೆ ಅಂತಂದ್ರೆ ದಟ್ ಇಸ್ ಸೂಪರ್ಸ್ಟಿಷಿಯಸ್ ಬಿಲೀಫ್. ನಿಮ್ಮ ಒಳ ಮನಸ್ಸಿಗೆ ಸರಿಯಾದಂತ ಮಾರ್ಗದರ್ಶನ ಕೊಡಕ್ಕೆ ಯಾರಾದ್ರೂ ಬೇಕಾಗ್ತಾರೆ. ಅಮ್ಮ ಹೇಗೆ ಇನಿಷಿಯಲಿ ಬೇಕೋ ನಡ್ಸೋದ್ ಕಲ್ಸಕ್ಕೆ, ಅಮ್ಮ ನಡೆಯಲ್ಲ ನಾವೇ ನಡೆಯೋದು, ಬಟ್ ಕಲಿಸ್ಕೊಡ್ತಾಳಲ್ಲ ಆ ತರ ಒಬ್ರು ಇನ್ಸ್ಟ್ರಕ್ಟರ್ ಬೇಕಾಗ್ತಾರೆ, ಒಬ್ರು ಮಾರ್ಗದರ್ಶನ ಕೊಡೋರು ಸೂಕ್ತವಾಗಿರೋ ಒಬ್ಬ ಥೆರಪಿಸ್ಟ್ ಬೇಕಾಗ್ತಾರೆ. ಸೊ ಇಲ್ಲಿ ನಿಮ್ಮ ಮನಸ್ಸನ್ನ ನಾನ್ ಮ್ಯಾನಿಪುಲೇಟ್ ಮಾಡೋದಲ್ಲ, ನಿಮ್ಮ ಮನಸ್ಸನ್ನ ಯಾವ ರೀತಿ ಬಳಸ್ಕೋಬೇಕಾಗತ್ತೆ, ಪ್ರಾಣಶಕ್ತಿಯನ್ನ ಯಾವ ರೀತಿ ರೀಫಿಲ್ ಮಾಡ್ಕೊಂಡು ಆರೋಗ್ಯಕರ ಆಗ್ಬೇಕಾಗತ್ತೆ ಅನ್ನೋಕೆ ಮಾರ್ಗದರ್ಶನ ಮಾತ್ರ ಒಬ್ಬ ವ್ಯಕ್ತಿ ಕೊಡಕ್ಕೆ ಸಾಧ್ಯ. ನೋಬಡಿ ಕ್ಯಾನ್ ಮ್ಯಾನಿಪುಲೇಟ್ ಯುವರ್ ಮೈಂಡ್, ಇಟ್ ಜಸ್ಟ್ ದಟ್ ವಿ ಕ್ಯಾನ್ ಟ್ರಿಗರ್ ದಟ್ ಸೆಲ್ಫ್ ಹೀಲಿಂಗ್ ಎಬಿಲಿಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನಸ್ಸು ಕಾಯಿಲೆಗಳ ಸಂಬಂಧ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಯಾವುದೇ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಪರಿಹಾರ ಸಿಕ್ಕಂತೆ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.